ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಶೈನಿಂಗ್ ಮ್ಯಾರಿಡ್ ಸ್ಟೋರಿ. ನಾನು ನಿಮ್ಮ ರೋಜಾ ಮನು ಪಾಟೀಲ್. ನಾನಿವತ್ತು ಒಂದು ಸ್ಪೆಷಲ್ ಎಪಿಸೋಡ್ ಮಾಡ್ತಾ ಇದ್ದೀನಿ. ಇವತ್ತಿನ ನಮ್ಮ ಗೆಸ್ಟ್ ಯಾರು ಅಂತ ನೀವೇ ಗೆಸ್ ಮಾಡಬೇಕು. ಇವರು ರೀಸೆಂಟಾಗಿ ಮದುವೆ ಏನೂ ಆಗಿಲ್ಲ, ಆದರೂ ಕೂಡ ಟ್ರೆಂಡಿಂಗಲ್ಲಿರುವಂತಹ ಕ್ಯೂಟ್ ಕಪಲ್ಸ್. TV ಶೋ, ರಿಯಾಲಿಟಿ ಶೋ ಎಲ್ಲವನ್ನ ಬಿಟ್ಟು ನಾವೀಗ ಜಸ್ಟ್ ಮ್ಯಾರಿಡ್ ಆಗ್ತಾ ಇದ್ವಿ ಅಂತ ಹೇಳಿಬಿಟ್ಟು ಈ ಮುಯ್ಗಿ ಎಲ್ಲ ಏನು ಬೇಡ್ರಪ್ಪ ನಮಗೆ, ಜಸ್ಟ್ ಬಂದ್ಬಿಟ್ಟು ಚಂದವಾಗಿ ಆಶೀರ್ವಾದ ಮಾಡಿ ನಮ್ಮನ್ನ ನೋಡ್ಕೊಂಡು ಹೋಗಿ ಅಂತ ಕರುನಾಡ ಮನೆ ಮಂದಿಗೆಲ್ಲ ಆಮಂತ್ರಿಸ್ತಾ ಇದ್ದಾರೆ. ಅರೆ ಯಾರು ಇವರು ಇಷ್ಟು ಡಿಫ್ರೆಂಟ್ ಆಗಿ ಆಮಂತ್ರಣ ನೀಡ್ತಾ ಇದ್ದಾರೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಯಾರು ಅಲ್ಲ, ಟ್ರೆಂಡಿಂಗ್ ಟ್ರೈಲರ್ನಲ್ಲಿ ಪಳಪಳ ಅಂತ ಮಿಂಚ್ತಾ ಇರುವಂತಹ ಶೈನಿಂಗ್ ಸ್ಟಾರ್ ಶೈನ್ ಶೆಟ್ಟಿ ಜೊತೆಗೆ ಸಕಲ ಕಲಾ ವಲ್ಲಭೆ ಅಂಕಿತಾ ಅಮರ್ ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವರ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಹೆಲೋ, ನಮಸ್ತೆ. ಹಾಯ್, ನಮಸ್ತೆ. ಹೇಗಿದ್ದೀರಾ? ಸೂಪರ್. ನೀವು? ಫೈನ್, ಸೂಪರ್ ಆಗಿದ್ದೀನಿ. ಕಾರ್ಯಕ್ರಮಕ್ಕೆ ಸ್ವಾಗತ ಇಬ್ರಿಗೂ. ಥ್ಯಾಂಕ್ ಯು ಸೋ ಮಚ್. ಹೇಳಿ, ನಿಮ್ಮ ಜಸ್ಟ್ ಮ್ಯಾರಿಡ್ ಕಥೆಯನ್ನ. ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಟ್ರೈಲರ್ ಅಂತ. ನಿಜವಾಗ್ಲೂ ಏನನ್ಸುತ್ತೆ ಅಂದ್ರೆ, ಹಿಂಗೂ ಇರ್ತಾರ ಗಂಡ ಹೆಂಡತಿ, ಹಿಂಗೂ ಇರ್ಬೋದಲ್ವಾ, ಕಿತ್ತಾಡ್ಕೊಂಡು ಅದರಲ್ಲೇ ಮುದ್ದು ಮಾಡ್ಕೊಂಡು ಅಂತ ಅನ್ಸುತ್ತೆ. ಎಸ್, ಅಂಕಿತಾ ಇಂದ ಸ್ಟಾರ್ಟ್ ಆಗಿ. ಅದೇ ಜಸ್ಟ್ ಮ್ಯಾರಿಡ್ ಕಥೆ ಪೂರ್ತಿ ಹೇಳೋಕ್ಕಾಗೋದಿಲ್ಲ, ಅದಕ್ಕೆ ನೀವು August 22 ಬರಬೇಕು ಥಿಯೇಟ್ರಲ್ಲಿ ನೋಡೋದಕ್ಕೆ. ಬಟ್ ಸೋಫಾರ್ ಈಗ ಟ್ರೈಲರಲ್ಲಿ ಹೇಳಿರೋ ಹಾಗೆ ಇದು ಜಸ್ಟ್ ಮ್ಯಾರಿಡ್ ಬರೀ ಒಂದು ಮ್ಯಾರೇಜ್ ಪ್ಯಾಕೇಜ್ ಅಲ್ಲ, ಈ ಪ್ಯಾಕೇಜಲ್ಲಿ ಕಂಡೀಷನ್ ಪ್ಯಾಕೇಜ್ ಕೂಡ ಇದೆ. ಓಕೆ. ಈ ಮ್ಯಾರೇಜಲ್ಲಿ ಸೂರ್ಯನ್ ತುಂಟತನ ಇದೆ, ಈ ಮ್ಯಾರೇಜಲ್ಲಿ ಸಹನನ್ ಸ್ಟ್ರಿಕ್ಟ್ನೆಸ್ ಇದೆ, ಆ್ಯಂಡ್ ಒಟ್ಟಾರೆ ಒಂಥರ ಜೋವಿಯಲ್ ಆಗಿ ಹೋಗೋವಂಥ ಮ್ಯಾರೇಜ್. ಬಟ್ ಸಿಕ್ಕಾಪಟ್ಟೆ ಕಿತ್ತಾಟ ಅಂತೂ ಇದೆ, ಖಂಡಿತ ಒಪ್ಕೋತೀನಿ. ಹೀಗಿದೆ ನಮ್ಮ ಕಥೆ ಸದ್ಯಕ್ಕೆ. ಸೂಪರ್. ಹಂಗೆ ರೀಸೆಂಟ್ ಆಗಿ ಮ್ಯಾರೇಜ್ ಆಗಿರುವಂತಹ, ಅಂದ್ರೆ ಸೆಟ್ ಆಗಿರಲ್ಲ, 1 year 2 year ಬೇಕಾಗುತ್ತೆ ಹೊಸದಾಗಿ ಮದುವೆ ಆದವ್ರಿಗೆ, ಅವ್ರಿಗೆಲ್ಲ ಒಳ್ಳೆ ಸಿನಿಮಾ ಅಂದ್ರೆ ಅರ್ಥ ಮಾಡ್ಕೊಳ್ಳೋದಿಕ್ಕೆ ಅನ್ಸುತ್ತೆ. ಹೌದು, ಬರೀ ರೀಸೆಂಟಾಗಿ ಮದುವೆ ಆಗಿರೋರ್ಗೆ ಅಷ್ಟೇ ಅಲ್ಲ, ಮದುವೆ ಆಗಿಲ್ದೇ ಇರೋರು, ಇನ್ನೇನು ಮದುವೆ ಆಗಬೇಕಾ ಅಂತ ಯೋಚನೆ ಮಾಡ್ತಿರೋರು, ಮದುವೆ ಡಿಸೈಡ್ ಆಗಿ ಫಿಕ್ಸ್ ಆಗಿರೋರು, ರೀಸೆಂಟಾಗಿ ಮದುವೆ ಆಗಿರೋರು, ಜೊತೆಗೆ ಮದುವೆಯಾಗಿ 20 ವರ್ಷ ಆಗಿರೋರು, ಎಲ್ಲರೂ ಈ ಸಿನಿಮಾ ನೋಡ್ಬೋದು. ಯಾಕಂದರೆ ರಿಲೇಟಬಲ್ ಇದೆ ತುಂಬಾ. ಎಲ್ಲ ವಯಸ್ಸಿನವ್ರಿಗೂ ರಿಲೇಟಬಲ್ ಆಗೋ ಹಾಗೆ ರಿಲೇಷನ್ಶಿಪ್ ಅನ್ನೋದನ್ನು ನಾವು ತೋರಿಸಿದ್ದೀವಿ. ಓಕೆ, ನಮ್ಮ ತುಂಟ ಸೂರ್ಯನ ಮಾತಾಡ್ಸ್ಬಿಡೋಣ. ನಂದು ಅದೇ ಇಲ್ಲ ಅಂದರೆ ಅದೇ ಇಟ್ಸ್ ಅ ಬ್ಯೂಟಿಫುಲ್ ಫ್ಯಾಮಿಲಿ ಡ್ರಾಮಾ. ಸೊ ಮದುವೆ ಆದ ಹೊಸರಲ್ಲಿ ಆ್ಯಂಡ್ ಮದುವೆ ಆಗೋದಕ್ಕಿಂತ ಮುಂಚೆ, ಸೊ ದ ಎಂಟೈರ್ ಪ್ರಾಸೆಸ್ ಇದೆ. ಅಂದರೆ ಇವನು ಯಾಕೆ, ಯಾವ ಸನ್ನಿವೇಶದಲ್ಲಿ ಇವನು ಆ ಮದುವೆ ಆಗ್ತಾನೆ, ಯಾವ ಕಂಡೀಷನ್ಸ್ಗಳನ್ನು ಇಟ್ಕೊಂಡು ಅವಳು ಮದುವೆ ಆಗ್ತಾಳೆ. ಸೊ ಇವರಿಬ್ಬರದ್ದೊಂದು ಜರ್ನಿ ಜೊತೆಗೆ ಇಡೀ ಫ್ಯಾಮಿಲಿ ಆ ಫೇಸಲ್ಲಿ ಅವರು ಯಾವ ರೀತಿ ವಿಚಾರಗಳ ಜೊತೆ ಡೀಲ್ ಮಾಡ್ತಿರ್ತಾರೆ. ಪ್ರತಿಯೊಬ್ಬರು ಆ ಮನೆಯಲ್ಲಿ ಇರುವಂಥ ಪ್ರತಿಯೊಬ್ಬ ವ್ಯಕ್ತಿನೂ ಯಾವ್ಯಾವ ಸಮಸ್ಯೆಗಳನ್ನು ಯಾವ್ಯಾವ ರೀತಿ ಡೀಲ್ ಮಾಡ್ತಾ ಇರ್ತಾರೆ. ಸೊ ಆ ಎಲ್ಲ ಸಮಸ್ಯೆಗಳಿಗೋಸ್ಕರನೂ ನಿಂತ್ಕೊಳ್ಳುವಂತಹ ಒಂದು ಕಪಲ್ ಆಗಿ ನಾವು ನಿಲ್ತೀವಿ ಇಡೀ ಸಿನಿಮಾದಲ್ಲಿ. ಸೊ ಜಸ್ಟ್ ಮ್ಯಾರಿಡ್ ಈಸ್ ಅಬೌಟ್ ನಾಟ್ ಜಸ್ಟ್ ಅಬೌಟ್ ಮದುವೆ ಆಗ್ತಾ ಇರುವಂತಹ ಎರಡು ಕಪಲ್. ಸೊ ಮದುವೆ ಅನ್ನೋ ಕಾನ್ಸೆಪ್ಟು ಹಾಗೆ, ಅಂದರೆ ಇವತ್ತಿನ ದಿವಸಕ್ಕೆ ಇದು ಇಟ್ಸ್ ಬಿಟ್ವೀನ್ 2 people. ಬಟ್ ಫಾರ್ ಮೀ, ನನಗೆ ವೈಯಕ್ತಿಕವಾಗಿ ಮದುವೆ ಅಂತ ಹೇಳಿದ್ರೆ ಇಟ್ಸ್ ಅ ಬಾಂಡಿಂಗ್ ಬಿಟ್ವೀನ್ 2 different families. ಸೊ ಈಗ ನಾನು ಇವ್ರನ್ನ ಮದುವೆ ಆಗ್ತೀನಿ ಅಂತ ಹೇಳಿದ್ರೆ ನನ್ನ ಫ್ಯಾಮಿಲಿ ಮತ್ತು ಇವ್ರ ಫ್ಯಾಮಿಲಿ ಕೂಡ ಅದು ಒಂಥರ ಮದುವೆ ಆದಂಗೆ ಅದು. ಸೊ ಇಟ್ಸ್ ಅ ಬಾಂಡಿಂಗ್ ಬಿಟ್ವೀನ್ ಎರಡು ಫ್ಯಾಮಿಲಿ ಒಟ್ಟಾಗೋದನ್ನು ನನ್ನ ಪ್ರಕಾರ ಮದುವೆ ಅಂತ ಕರೀತಾರೆ. ಆ್ಯಂಡ್ ಈ ಸಿನಿಮಾದಲ್ಲಿ ಅದು ವೆರಿ ಎವಿಡೆಂಟ್ ಆಗಿ ಕಾಣುತ್ತೆ. ಇನ್ನು ಸೂರ್ಯ ಪಾತ್ರ ಅಂತೂ ಸಿಕ್ಕಾಪಟ್ಟೆ ಅದ್ಭುತವಾಗಿದೆ, ನೋಡೋಕೆ ವಾವ್ ಅಂತ ಅನ್ಸುತ್ತೆ. ರಿಯಲ್ ಲೈಫಲ್ಲಿ ಹೇಗೆ ಶೈನ್ ಶೆಟ್ಟಿ ಅವರು ಅದೇ ಥರನಾ? ಅಂದರೆ ಇಟ್ಸ್ ಅ ವೆರಿ ಜೋವಿಯಲ್ ಕ್ಯಾರೆಕ್ಟರ್. ಬಟ್ ಅದರ ಜೊತೆ ಇನ್ನೊಂದಿಷ್ಟು ಸ್ವಲ್ಪ ಓವರ್ ದ ಟಾಪ್ ಇದೆ ಕ್ಯಾರೆಕ್ಟರ್ ವೈಸ್. ಬಟ್ ಅಷ್ಟೆಲ್ಲ ಇಲ್ಲ, ನಾವು ಇದೀವಿ. ಅಷ್ಟೇ, ಅದು ಎಷ್ಟು ಇನ್ನೋಸೆಂಟ್ ಆಗಿ ತೋರಿಸಿದವರ ಪಾತ್ರನ ನಾವು ಹತ್ರ ಅಷ್ಟೇ ಇನ್ನೋಸೆಂಟ್ ಇದೀವಿ. ಬಿಗ್ ಬಾಸ್ ಅಲ್ಲಿ ನೋಡಿದ್ದಾರೆ. ಕರೆಕ್ಟ್, ಅಷ್ಟೇ ಎನರ್ಜೆಟಿಕ್ ಆಗಿದ್ದಾರೆ. ಓಕೆ. ಇನ್ನು ಅಂಕಿತಾ ಅಮರ್ ಅವರು ಪಾತ್ರ ಬಂದು ವಿಭಿನ್ನವಾಗಿದೆ ಈ ಹಿಂದಿನ ಸಿನಿಮಾಗೆ ಹೋಲಿಕೆ ಮಾಡ್ಕೊಂಡ್ರೆ. ಖಂಡಿತ. ನಿಜವಾಗ್ಲೂ ಅಂಕಿತಾ ಈ ಥರ ಒಂದು ರೋಲ್ ಪ್ಲೇ ಮಾಡ್ತಾರಾ ಅಂತ ಶಾಕ್ ಆಗುತ್ತೆ ಟ್ರೈಲರ್ ನೋಡಿದ್ರೆ. ಆ ಕೋಪ ಮಾಡ್ಕೊಳ್ಳೋದು, ಕಂಡೀಷನ್ಸ್ ಹಾಕೋದು, ಯಾವ ಹುಡುಗಿ ಜೊತೆ ಫ್ಲರ್ಟ್ ಮಾಡೋ ಹೋಗಿಲ್ಲ ನಾನು ಬರೋವರೆಗೂ ಅಂತ ಹೇಳಿ, ವಾ ಎಷ್ಟು ಖಡಕ್ ಆಗಿ. ಅಂದರೆ ನಾವು ಸೀರಿಯಲಲ್ಲೆಲ್ಲ ಧಾರಾವಾಹಿಲೆಲ್ಲ ನೋಡಿದಾಗ ತುಂಬ ಸಾಫ್ಟ್ ಆಗಿ ಎಲ್ಲೋ ಒಂದೊಂದು ಕಡೆ ನೋಡಿರ್ತೀವಿ ರ್ಯಾಶ್ ಆಗಿ ಅಷ್ಟೇ. ಬಟ್ ಇಲ್ಲಿ ಒಂಥರ ವಾವ್ ಅಂತ ಅನ್ಸುತ್ತೆ. ಸೊ ಪಾತ್ರದ ಬಗ್ಗೆ ಎಷ್ಟು ಖುಷಿ ಇದೆ ನಿಮ್ಗೆ ಈ ಥರ ಒಂದು ರೋಲ್? ಅದೇ ಐ ವಾಸ್ ವೇಟಿಂಗ್ ಫಾರ್ ದಿಸ್ ರೋಲ್ ಅಂತ ಹೇಳೋದಕ್ಕಿಂತ ನನಗೆ
ಸಾಕಷ್ಟು ಬೇರೆ ಬೇರೆ ಥರ ಶೇಡಲ್ಲಿರೋವಂಥ ರೋಲ್ಗಳು ಬರಲಿ ಅಂತ ಆಸೆ ಪಡ್ತಾ ಇದ್ದೆ. ಆ್ಯಂಡ್ ನನ್ನ ಇನಿಷಿಯಲ್ ಡೇಸಲ್ಲೇ ಚಲನಚಿತ್ರರಂಗದಲ್ಲಿ ಇಂಥ ಒಂದು ಒಳ್ಳೆ ಪಾತ್ರ ಸಿಕ್ತು. ಇದಕ್ಕೆ ಹಿಂದೆ ನೀವು ಹೇಳಿದ ಹಾಗೆ ಇದು ಕಂಪ್ಲೀಟ್ಲಿ ಆಪೋಸಿಟ್ ಇದ್ದಂಥ ಪಾತ್ರ. ಆಮೇಲೆ ಇನ್ನೊಂದು ಏನಂತಂದರೆ ಇವೆರಡರದ್ದು ಶೂಟಿಂಗ್ ಒಟ್ಟಿಗೆ ನಡೆದಿದೆ ನನಗೆ. ಇಬ್ಬನಿದು ಶೂಟಿಂಗ್ ಹೆಂಗೆ ನಡೀತಿತ್ತೋ ಅದೇ ಟೈಮಲ್ಲೇ ಆಲ್ಮೋಸ್ಟ್ ಜಸ್ಟ್ ಮ್ಯಾರಿಡು ಶುರು ಆಗಿದ್ದು ನನಗೆ. ಸೊ ಕಣ್ಣ ಎಕ್ಸ್ಪ್ರೆಷನಿಂದ ಹಿಡಿದು ಅಥವಾ ಸ್ಮೈಲ್ ಮಾಡೋ ರೀತಿಯಿಂದ ಹಿಡಿದು ವಾಯ್ಸ್ ಮಾಡ್ಯುಲೇಷನ್ ಆಗಲಿ ಅಥವಾ ಒಂದು ಡೈಲಾಗ್ ಥ್ರೋ ಮಾಡೋದಾಗಲಿ ತುಂಬ ಡಿಫ್ರೆನ್ಸ್ ಇತ್ತು ಅದಕ್ಕೂ ಇದಕ್ಕೂ. ಬಟ್ ಓವರ್ ಆಲ್ ಜರ್ನಿ ಏನಿದೆ ನಾನು ತುಂಬ ಎಂಜಾಯ್ ಮಾಡಿದೆ. ಇನ್ನೊಂದು ಏನಂತಂದರೆ ಸ್ಕ್ರಿಪ್ಟನ್ನು ಓದುವಾಗ ನನಗೆ ಕೆಲವು ಕಡೆ ರಿಲೇಟಬಲ್ ಆಗ್ತಿರ್ಲಿಲ್ಲ. ಯಾಕೆ ಹಿಂಗೆ ಕಿಚ್ತಾಳೆ, ಯಾಕೆ ಹಿಂಗೆ ಮಾಡ್ತಾಳೆ, ಹಾಗೆ ಡೈರೆಕ್ಟಾಗಿ ಹೇಳ್ಬೋದಲ್ವಾ, ಹಿಂಗಿಂದನೇ ಈ ರೂಟಿಂದನೇ ಹೇಳಬೇಕಾ ಅನ್ನೋದೆಲ್ಲ ಕ್ವೆಶ್ಚನ್ ಮಾರ್ಕ್ಗಳು ಬರ್ತಾ ಇತ್ತು. ಅದು ನನಗೆ ಇಂಟ್ರೆಸ್ಟಿಂಗ್ ಅನಿಸ್ತು. ರಿಲೇಟಬಲ್ ಅಲ್ಲದೇ ಇರೋ ಅಂಥ ಕ್ಯಾರೆಕ್ಟರ್ನ ತಗೊಂಡು ಅವಳಿಗೆ ರಿಲೇಟ್ ಆಗೋದಕ್ಕೆ ಶುರು ಮಾಡೋ ಅಂಥ ಜರ್ನಿ ಇದೆಯಲ್ಲ, ಓಕೆ ಏನೋ ಇರಬೇಕು, ಓಕೆ ಇವಳೇನೋ ಈ ಥರ ಯೋಚನೆ ಮಾಡ್ತಿದ್ದಾಳೆ ಅನ್ನೋದಿದೆಯಲ್ಲ, ಆ ಜರ್ನಿ ಮತ್ತು ಪ್ರಾಸೆಸ್ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಬಾಬಿ ಮ್ಯಾಮ್ ಅದಕ್ಕೆ ತುಂಬ ಹೆಲ್ಪ್ ಮಾಡಿದ್ದಾರೆ ನನಗೆ. ಓಕೆ, ಅವರ ಮೊದಲ ಸಿನಿಮಾ ಇದು ಡೈರೆಕ್ಟ್ ಮಾಡ್ತಾ ಇರೋದು, ಮ್ಯೂಸಿಕನ್ನು ಹೊರತುಪಡಿಸಿ ಫಸ್ಟ್ ಮೂವಿ. ಸೊ ಆ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅವ್ರ ಜೊತೆ ಕೆಲಸ ಮಾಡಿದ್ದು? ಇಟ್ ವಾಸ್ ವಂಡರ್ಫುಲ್. ಯಾಕಂದರೆ ಇನಿಷಿಯಲ್ ಡೇಸೆಲ್ಲ ಬರೀ ನಿನಗೆ ಮೇಲ್ ಡೈರೆಕ್ಟರ್ಸ್ ಸಿಗೋದಿಲ್ಲ ಅಂಕಿತಾ, ಫೀಮೇಲ್ ಡೈರೆಕ್ಟರು ಸಿಗ್ತಾರೆ ಅಂತ ಭಗವಂತ ಕರುಣಿಸಿದಂಥ ವಿಷಯ ಇದು. ತುಂಬ ಖುಷಿ ಆಯಿತು ಬಾಬಿ ಮ್ಯಾಮ್ ಜೊತೆ ಕೆಲಸ ಮಾಡಿ. ಯಾಕಂದರೆ ಆಸ್ಪಿರೇಷನ್ ತುಂಬ ಇದೆ ಅವ್ರಿಗೆ, ಡೈರೆಕ್ಟರ್ ಆಗಬೇಕು ಅಂತ. ಎಷ್ಟೋ ವರ್ಷದ ಹಿಂದಿನ ಕನಸಾಗಿತ್ತು ಅವ್ರಿಗೆ. ಇದು ಕೊನೆಯದಾಗಿ ಹೇಗೋ ಒಂದು ರೀತಿಯಾಗಿ ಅದು ವಾಪಸ್ ಕೊಡ್ತಾ ಇದೆ ಅವರಿಗೆ. ಅವ್ರ ಲೈಫಲ್ಲಿ ಅವ್ರು ಡೈರೆಕ್ಟರ್ ಆಗಿ ಸ್ಕ್ರೀನ್ ಮೇಲೆ ಅವ್ರು ಮಾಡಿರೋವಂಥ ಸಿನಿಮಾ ಬರ್ತಿದೆ ಅನ್ನೋದು ಫಾರ್ ಹರ್ ಇಟ್ ಇಸ್ ಅ ಹ್ಯೂಜ್ ಜರ್ನಿ. ಆ ಜರ್ನಿಯಲ್ಲಿ ಅವರು ನನ್ನನ್ನು ಆಯ್ಕೆ ಮಾಡಿದ್ದಾರೆ. ಅದು ಅವರ ಮೊದಲನೇ ಚಿತ್ರದಲ್ಲಿ ಅಂಕಿತಾ ಯು ಆರ್ ಮೈ ಸಹನಾ ಅಂತ ಹೇಳಿದ್ರಲ್ವಾ, ದಟ್ ಮೆಂಟ್ ಅ ಲಾಟ್ ಟು ಮೀ. ಆ್ಯಂಡ್ ಅವ್ರ ಜೊತೆ ಕೆಲಸ ಮಾಡೋದೇನಿತ್ತು ತುಂಬ ಚೆನ್ನಾಗಿತ್ತು. ನಾನು ತುಂಬ ಕಡೆ ಹೇಳಿದ್ದೀನಿ, ಒಂದು ಮಹಿಳಾ ನಿರ್ದೇಶಕಿ ನಿರ್ದೇಶನದ ಚೌಕಟ್ಟಲ್ಲಿ ನಿಂತ್ಕೊಂಡು ನೋಡೋ ಅಂಥ ಅಂಶಗಳಾಗಲಿ ಅಥವಾ ಅವಳ ದೃಷ್ಟಿಕೋನ ಏನಿರುತ್ತೆ ಒಂದು ಸ್ವಲ್ಪ ವಿಭಿನ್ನವಾಗಿರುತ್ತೆ ಪುರುಷರಿಗೂ ಹಾಗೂ ಮಹಿಳೆಯರಿಗೂ. ಅದು ನಮಗೆ ಗೊತ್ತಿರೋದು. ಇವ್ರು ಇನ್ನೊಂದು ಕಡೆ ತುಂಬ ಚೆನ್ನಾಗಿ ಹೇಳಿದ್ರು, ಏನಂದರೆ ಒಂಥರ ಅಪ್ಪ ಅಮ್ಮ ಇದ್ದ ಹಾಗೆ ಅನ್ನೋ ಥರ. ಈಗ ಒಂದು ಮಗು ಮೇಲೆ ಅಪ್ಪನಿಗೆ ಎಷ್ಟು ಕಾಳಜಿ, ಮಮತೆ, ಪ್ರೀತಿ ಇರುತ್ತೋ ತಾಯಿಗೆ ಅದೇ ಮಮತೆ ಜಾಸ್ತಿ ಇರುತ್ತೆ. ಬಟ್ ಮಗು ಮೇಲಿರೋ ಪ್ರೀತಿ ಒಂದೇ. ಅದೇ ರೀತಿ ಸಿನಿಮಾ ಅನ್ನೋದು ಒಂದು ರೀತಿ ಮಗು ಇದ್ದ ಹಾಗೆ, ಪುರುಷ ಆಗಲಿ ಅಥವಾ ಮಹಿಳೆ ಆಗಲಿ ಆ ಒಲವು ಒಂದೇ ಇರುತ್ತೆ. ಬಟ್ ನೋಡೋ ರೀತಿ, ಅದನ್ನು ಟ್ರೀಟ್ ಮಾಡುವಂಥ ರೀತಿ ಮಹಿಳೆಯರಿಂದ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಓಕೆ, ಅದು ಸಿಕ್ತು ನನಗೆ ಈ ಸಿನಿಮಾದಲ್ಲಿ. ಶೈನ್ ಶೆಟ್ಟಿ ಅವ್ರು ಏನು ಹೇಳ್ತಾರೆ? ಯಾವುದ್ರ ಬಗ್ಗೆ ತುಂಬಾ ಮಾತಾಡ್ಬಿಟ್ರೆ ಪ್ರಶ್ನೆ ಏನು ಅಂತ. ಓಕೆ, ವಿಭಿನ್ನವಾಗಿತ್ತು ಮತ್ತೆ ಪ್ರಾಮುಖ್ಯತೆ ಜಾಸ್ತಿ ಕೊಡ್ತಾರೆ ಅನ್ನುವಂಥ ರೀತಿ. ಖಂಡಿತ. ಅಂದರೆ ಪ್ರಾಮುಖ್ಯತೆ ಜಾಸ್ತಿ ಕೊಡ್ತಾರೆ ಆದರೆ ಎಷ್ಟರ ಮಟ್ಟಕ್ಕೆ ಆ ಸ್ಟೇಟ್ಮೆಂಟ್ ಸರಿ ಅಂತ ಗೊತ್ತಿಲ್ಲ ನನಗೆ. ಪ್ರಾಮುಖ್ಯತೆ ನಿರ್ದೇಶಕರು ಅಂತ ಹೇಳಿದ್ಮೇಲೆ ಅವ್ರ ಸಿನಿಮಾಗೆ ಏನು ಪ್ರಾಮುಖ್ಯತೆ ಕೊಟ್ಟೇ ಕೊಡಬೇಕು. ಬಟ್ ಅದೇ ನಾನು ಹೇಳ್ದಂಗೆ ಈ ಮಹಿಳಾ ನಿರ್ದೇಶಕಿ ಅನ್ನೋದು ತಾಯಿ ಇದ್ದ ಹಾಗೆ, ಪುರುಷ ನಿರ್ದೇಶಕ ಅಂತ ಹೇಳೋದು ತಂದೆ ಇದ್ದಾಗೆ. ಸೊ ಇಬ್ಬರು ಮಕ್ಕಳನ್ನು ಪ್ರೀತಿಸ್ತಾರೆ, ಬಟ್ ಇಬ್ಬರು ಪ್ರೀತಿಸೋ ರೀತಿ ಬೇರೆ. ಇಬ್ಬರು ಅವ್ರ ಪ್ರೀತಿ ತೋರಿಸೋವಂಥ ರೀತಿ ಬೇರೆ. ಇವ್ರು ಸ್ವಲ್ಪ ಜಾಸ್ತಿ ವೋಕಲ್ ಆಗಿರ್ಬೋದು, ತಾಯಿ, ತಂದೆ ಜಾಸ್ತಿ ವೋಕಲ್ ಆಗಿರಲ್ಲ, ಬಟ್ ಅವ್ರದ್ದು ಒಂದು ಪ್ರೀತಿ ಇರುತ್ತೆ. ಸೊ ಆ ಥರ ಅಟ್ ದ ಸೇಮ್ ಟೈಮ್ ಬಹಳ ವರ್ಷಗಳಿಂದ ಆಸೆ ಆಕಾಂಕ್ಷೆ ಎಲ್ಲದನ್ನು ಮನಸ್ಸಲ್ಲಿ ಇಟ್ಕೊಂಡು ಒಬ್ಬಳು ನಿರ್ದೇಶಕಿ ಆಗಬೇಕು ಅಂತ ಬಂದಿರುವಂಥ ಒಬ್ಬರು ನಿರ್ದೇಶಕಿ ಬಾಬಿ ಮ್ಯಾಮ್. ಸೊ ಅದ್ರ ಜೊತೆಗೆ ಅವ್ರಿಗೆ ಬೆನ್ನೆಲುಬಾಗಿ ನಿಂತು ಅವ್ರ ನಿರ್ದೇಶಕರಾಗಬೇಕು ಅಂತ ಒಂದು ಟೈಮಲ್ಲಿ ಅಜ್ಜು ಸರ್ಗೆ ಬೆನ್ನೆಲುಬಾಗಿ ನಿಂತಿದ್ದು ಬಾಬಿ ಮ್ಯಾಮ್. ಆ್ಯಂಡ್ ದಟ್ಸ್ ಹೌ ಇವತ್ತು ಅವ್ರ ಬಿಸ್ನೆಸ್ ಪಾರ್ಟ್ನರ್ಸ್. ಸೊ ಇವತ್ತು ಇನ್ ರಿಟರ್ನ್ ಹೀ ಈಸ್ ಆಲ್ಸೋ ಫಾರ್ ದ ಗ್ರೇಟ್ನೆಸ್ ಹಿ ಹ್ಯಾಸ್ ಟುವರ್ಡ್ಸ್ ಬಾಬಿ ಮ್ಯಾಮ್. ಇವತ್ತು ಅವರು ನಿರ್ಮಾಪಕರಾಗಿ, ಮೇಡಮ್ ನಿರ್ದೇಶಕಿಯಾಗಿ ಅವರ ಕನಸನ್ನು ಸಾಕಾರಗೊಳಿಸ್ಕೊಳ್ತಾ ಇದ್ದಾರೆ. ಆ್ಯಂಡ್ ಅವರು ಇಷ್ಟು ವರ್ಷದ ಅವರ ಪೇಷಂಟ್ಲಿ ಅವರು ವೆಯ್ಟ್ ಮಾಡಿರೋದಕ್ಕೆ, ಆ್ಯಂಡ್ ಮೊದಲನೇ ಸಿನಿಮಾ ಆಗಿರೋದ್ರಿಂದ ಶಿ ವುಡ್ ಹ್ಯಾವ್ ಗಿವನ್ ಹರ್ ದಿ ಬೆಸ್ಟ್. ಎಸ್, ನಾನು ಬಾಬಿ ಮ್ಯಾಮ್ನ ಇಲ್ಲಿ ನೋಡ್ತಾ ಇದ್ದೆ, ಮಾತನಾಡಿಸ್ತಾ ಇದ್ರು, ನಮ್ಮನ್ನೆಲ್ಲರೂ ಕೂಡ ತುಂಬ ಚೆನ್ನಾಗಿ ಮಾತಾಡ್ತಾ ಇದ್ರು. ಅವರೇ ಸಿನಿಮಾ ಡೈರೆಕ್ಟ್ ಮಾಡಿದರೆ ಮತ್ತು ಪ್ರೊಡಕ್ಷನ್ ಕೂಡ ಅವ್ರದ್ದೇನೆ. ಸೊ ಎಲ್ಲೂ ಅವ್ರಿಗೆ ಯಾವುದೇ ಟೆನ್ಷನ್ ಇಲ್ಲ, ತುಂಬ ಕಾನ್ಫಿಡೆಂಟ್ ಆಗಿದ್ದಾರೆ ಸಿನಿಮಾದ ಬಗ್ಗೆ. ಹೌದು, ಗೆಲ್ತೀವಿ ಅಂತ. ನಾನು ತುಂಬ ಸಲ ನೋಡಿದ್ದೀನಿ ಅದನ್ನು. ಎಸ್ 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 ಅವ್ರು ಹೆಂಗೆ ಸೆಟ್ಟಲ್ಲೂ ಹೀಗೆ ಇರ್ತಾ ಇದ್ದಾರೆ, ಸೆಟ್ಟಲ್ಲೂ ಹೀಗೆ ಸೇಮ್ 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 ಸೇಮ್. ಆ ಕೂಲ್ನೆಸ್ ಸಿನಿಮಾ ಮಾಡೋಕ್ಕಿಂತ ಮುಂಚೆಯಿಂದನೂ ಇದೆ, ಸಿನಿಮಾ ಮಾಡೋ ಟೈಮಲ್ಲೂ ಇದೆ, ಈಗ ಸಿನಿಮಾ ರಿಲೀಸ್ ಟೈಮಲ್ಲಿದೆ. ವೆರಿ ಸಾರ್ಟೆಡ್ ಆ್ಯಂಡ್ ವೆರಿ ಕೂಲ್. ಸೊ ಅವರಿಗೆ ಅವರ ಮುಖದಲ್ಲಿ ಯಾವ ರೀತಿಯ
ಇರ್ಬೋದು ಒಳಗಡೆ, ಬಟ್ ಹೊರಗಡೆ ಅಂತೂ ಯಾವುದೇ ರೀತಿಯ ಟೆನ್ಷನ್ ಆಗಿರ್ಬೋದು, ಸ್ಟ್ರೆಸ್ ಆಗಿರ್ಬೋದು, ಒಂದು ರೂಪಾಯಿ ಅದು ಇಲ್ಲ. ಅಂದರೆ ಶಿ ಇಸ್ ವೆರಿ ಕಾಮ್ ಆ್ಯಂಡ್ ಕಂಪೋಸ್ಡ್ ಆಲ್ ದ ಟೈಮ್. ನಾವು ಸಾಮಾನ್ಯವಾಗಿ ಸಿನಿಮಾ ಪ್ರಮೋಷನ್ಸ್ ಟೈಮಲ್ಲಿ ಹೋದಂಥ ಸಂದರ್ಭದಲ್ಲಿ ನೋಡ್ತೀವಿ, ಒಂದು ಸ್ವಲ್ಪನಾದ್ರೂ ಟೆನ್ಷನ್ ಇರುತ್ತೆ, ಡೈರೆಕ್ಟರ್ ಪ್ರೊಡ್ಯೂಸರ್ ಮುಖದಲ್ಲಂತೂ ಇದ್ದೇ ಇರುತ್ತೆ ಹೇಗೆ ಅಂತ. ಬಟ್ ಅವ್ರು ತುಂಬಾ ಕಾನ್ಫಿಡೆಂಟ್ ಆಗಿ ನೀವೇ ಫ್ರೀ ಇದೀರಾ ಅಂತ ಅನ್ಸುತ್ತೆ. ಕಾಂಪ್ಲಿಮೆಂಟ್. ಆ್ಯಂಡ್ ಮದುವೆ ವಿಚಾರಕ್ಕೆ ಬಂದ್ಬಿಡೋಣ. ಅಲ್ಲಿ ಸೂರ್ಯಂಗೆ 6 ತಿಂಗಳಲ್ಲಿ ಮದುವೆ ಆಗಿಲ್ಲ ಅಂತಂದ್ರೆ 10 ವರ್ಷ ನನ್ನ ಕಡೆ ಭಾಗ್ಯ ಬರೋದಿಲ್ಲ. ಸೊ ಆ ಥರ ಸಿಚುವೇಶನ್ಸ್ ಏನಾದರೂ ನೀವು ಜ್ಯೋತಿಷಿ ಹತ್ರ ಕೇಳಿರೋದು, ರಿಯಲ್ ಲೈಫಲ್ಲಿ ಆ ಥರ ಏನಾದರೂ ಫೇಸ್ ಮಾಡಿರೋದು ಉಂಟಾ ಶೈನ್ ಶೆಟ್ಟಿ ಅವರು? ಅಂದರೆ ಮದುವೆ ವಿಚಾರವಾಗಿ ಇವತ್ತರೆಗೂ ಜ್ಯೋತಿಷ್ಯರ ಹತ್ರ ಹೋಗಿಲ್ಲ. ಸೊ ಹಾಗಾಗಿ ಅಂತ ಸಿಚುವೇಶನ್ನ ಫೇಸ್ ಮಾಡಿದ್ದು ಇವತ್ತರೆಗೂ. ಈ ಸಿನಿಮಾದಲ್ಲಿ ಡೈಲಾಗ್ ಬಂದ್ಮೇಲೆ ಆದ್ರೂ ಆಲೋಚನೆ ಬರ್ಲಿಲ್ವಾ, ನನ್ನ ಲೈಫಲ್ಲೂ ಈ ಥರ ಏನಾದರೂ ಆಗ್ಬೋದಾ, ಕೇಳಬೇಕು ಅಂತ ಅನ್ಸ್ಲಿಲ್ವಾ? ಇಲ್ಲ, ಯಾಕಂದ್ರೆ ಅದೆಲ್ಲ ಮುಂದೆ ಬಂದಿದ್ದೀವಲ್ಲ ನಾವು. ಸೊ ನಾನು ಪ್ಲೇ ಮಾಡಿರೋ ಏಜನ್ನ ಮುಂದೆ ಬಂದಿದ್ದೀವಿ ಆಲ್ರೆಡಿ. ಸೊ ಹಾಗಾಗಿ ಆ ಒಂದು ಆಸ್ಪೆಕ್ಟ್ ವೈಸ್ ಆ ದೃಷ್ಟಿಕೋನದಿಂದ ಯಾವತ್ತೂ ಮದುವೆನ ನೋಡಿಲ್ಲ. ಆ್ಯಂಡ್ ಬಟ್ ರಿಯಲ್ ಲೈಫಲ್ಲಿ ಮದುವೆ ಅಂತ ಬಂದಾಗ ಐ ಡೋಂಟ್ ಥಿಂಕ್ ಯಾರೂ ಕೂಡ ಅವರಲ್ಲಿ ಏಜನ್ನ ಲಿಮಿಟ್ ಮಾಡ್ಕೊಳ್ಬೇಕು ಅಂತ ನನಗೆ ಅನಿಸಲ್ಲ. ಆ್ಯಂಡ್ ಇವತ್ತಿನ ದಿವಸಕ್ಕೆ ದೇರ್ ಆರ್ ಲಾಡ್ ಆಫ್ ಆಪ್ಷನ್ಸ್. ಈವನ್ ಮುಂಚಿನ ಟೈಮಲ್ಲಿ ಅಟ್ಲೀಸ್ಟು ಹೆಣ್ಮಕ್ಳು ಅಟ್ಲೀಸ್ಟ್ ಇಂಥ ಏಜ್ ಒಳಗಡೆ ಮದುವೆ ಆಗಲೇಬೇಕಿತ್ತು ಇಫ್ ದೇ ವಾಂಟ್ ಟು ಹ್ಯಾವ್ ಕಿಡ್ಸ್. ಯಾಕಂದರೆ ದೆನ್ ಅಂದರೆ ಆ ಫೇಸ್ ಮುಗಿದೋಗ. ಬಟ್ ಇವತ್ತಿನ ಟೆಕ್ನಾಲಜಿ ಆ್ಯಂಡ್ ಮೆಡಿಕಲ್ ಸೈನ್ಸ್ ಎಷ್ಟು ಇಂಪ್ರೂವ್ ಆಗಿದೆ ಅಂತ ಹೇಳಿದ್ರೆ, ಯು ಕ್ಯಾನ್ ಈವನ್ ಫ್ರೀಸ್ ಯುವರ್ ಎಗ್ಸ್. ನೀವು ಆರಾಮಾಗಿ ಮದುವೆ ಆಗಬೇಕು ಯಾವತ್ತು ಅಂತ ಹೇಳಿದಾಗಲೂ ಕೂಡ ಯು ಕ್ಯಾನ್ ಫ್ರೀಸ್ ಯುವರ್ ಎಗ್ಸ್ ಆ್ಯಂಡ್ ವೆಯ್ಟ್ ಫಾರ್ ದ ರೈಟ್ ಪಾರ್ಟ್ನರ್ ಅಷ್ಟೇ. ಇನ್ನು ಅಂಕಿತಾ ಅವರು ಮ್ಯೂಸಿಕ್ ಮೇಲೆ ಒಲವು ಜಾಸ್ತಿ. ಈ ಸಿನಿಮಾದಲ್ಲೂ ಆಲ್ರೆಡಿ ಮ್ಯೂಸಿಕ್ಗಳು ಒಂದು ರೀತಿಯಾಗಿ ರೀಚ್ ಆಗ್ತಾ ಇದೆ ಜನಗಳಿಗೆ. ಹೌದು, ಸಿನಿಮಾ ಟ್ರೈಲರ್ ಜೊತೆಗೆ ಮ್ಯೂಸಿಕ್ ಕೂಡ ಹೌದು. ಸೊ ಸಾಂಗ್ಸ್ ಬಗ್ಗೆ ಮಾತನಾಡೋದಾದ್ರೆ ಮ್ಯೂಸಿಕ್ ಡೈರೆಕ್ಟರ್ ಕೂಡ ಜೊತೆಗೆ ಇದ್ದಾರೆ. ಅಬ್ಸಲ್ಯೂಟ್ಲಿ. ಎಲ್ಲ ಈಗ ನೋಡಿ, ಈಗ ಡೈರೆಕ್ಟರ್ ಮತ್ತು ಪ್ರೊಡ್ಯೂಸರ್ ಇಬ್ಬರು ಕೂಡ ಮ್ಯೂಸಿಷಿಯನ್ಸ್. ಅಜ್ನೀಶ್ ಸರ್ ನಿಮಗೆ ಗೊತ್ತಿರೋ ಹಾಗೆ ನಮ್ಮ ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಯಾವ ರೀತಿ ಕೊಡುಗೆ ಕೊಟ್ಟಿದ್ದಾರೆ ಅಂತ ಅಂದರೆ, ಆ ಕೊಡುಗೆ ತುಂಬ ಅಪಾರ. ಸಾಕಷ್ಟು ವರ್ಷಗಳು ಅವರು ಮಾಡಿರೋ ಅಂಥ ಸಾಂಗ್ಗಳು ಕಿವಿಯಲ್ಲಿ ಗುಯಿ ಗುಡ್ತಾನೆ ಇರುತ್ತೆ ಅನ್ನೋದು ಒಂದು ಕಡೆ. ಆದರೆ ಬಾಬಿ ಮ್ಯಾಮ್ ಕೂಡ ಮ್ಯೂಸಿಷಿಯನು. ಅವರು ಇದುವರೆಗೂ ಅಜ್ನೀಶ್ ಸರ್ಗೆ ಹೆಲ್ಪ್ ಮಾಡಿರೋ ರೀತಿಯಾಗಲಿ, ಬೆನ್ನೆಲುಬಾಗಿ ನಿಂತಿರೋ ರೀತಿಯಾಗಲಿ, ಎಷ್ಟೋ ಸಾಂಗ್ಗಳನ್ನ ಕಂಡಕ್ಟ್ ಮಾಡಿರೋ ರೀತಿಯಾಗಲಿ, ಆ ಕೊಡುಗೆ ಇದುವರೆಗೂ ನಮಗೆ ಗೊತ್ತಾಗಿಲ್ಲ ಅಷ್ಟೇ. ಬಟ್ ಯಾವಾಗಲೂ ಆ ಒಂದು ಪರದೆ ಹಿಂದೆ ನಿಂತಿದ್ದು ಅಂಥ ಮ್ಯೂಸಿಷಿಯನ್ ಅವರು. ಇವರಿಬ್ಬರು ಕೂಡಿ ಒಂದು ಸಿನಿಮಾ ಮಾಡ್ತಾರೆ. ಅದರಲ್ಲಿ ಅಂಕಿತಾ ನಿನ್ನನ್ನು ಆಯ್ಕೆ ಮಾಡ್ಕೋತೀವಿ ಅಂತ ಹೇಳಿದಾಗ ಒನ್ ಆಫ್ ದ ಮೇನ್ ರೀಸನ್ ನನಗೇನಂತಂದರೆ ಇವರಿಬ್ಬರು ಮ್ಯೂಸಿಷಿಯನ್ಸ್ ಅಂತಾನೆ. ವಾವ್, ಹಾಗಿದ್ರೆ ಬಿಡಪ್ಪ, ನಮ್ಮ ಸಾಂಗ್ಸ್ ತುಂಬ ಚೆನ್ನಾಗಿರುತ್ತೆ, ಬ್ಯಾಕ್ಗ್ರೌಂಡ್ ಸ್ಕೋರಿಂಗ್ ಚೆನ್ನಾಗಿರುತ್ತೆ ಅನ್ನೋದೇ ಒಂದು ಫೋಕಸ್ ಇತ್ತು ನನಗೆ. ಆ್ಯಂಡ್ ಅದು ಹಾಗೆ ಆಗಿದೆ. ಬಂದಿರೋ ಅಂತಹ ಸಾಂಗ್ಗಳೇನಿದೆ ಎಲ್ಲ ಬೇರೆ ಬೇರೆ ಜಾನರ್ಗೆ ಇದೆ. ಆಮೇಲೆ ಹಾಡ್ಸಿರೋ ಅಂಥ ಸಿಂಗರ್ಸ್ ಏನಿದ್ದಾರೆ ಎಲ್ಲರ ಹತ್ರನೂ ಇರೋವಂಥ ಟೋನಲ್ ಕ್ವಾಲಿಟೀಸ್ ಬೇರೆ ಬೇರೆ ಇದೆ. ಆಮೇಲೆ ಬರ್ಸಿರೋದು ಲಿರಿಕ್ಸ್ ಈಗ ನಾಗೇಂದ್ರ ಪ್ರಸಾದ್ ಅವ್ರ ಕೈಲಿ ಬರ್ಸಿದ್ದಾರೆ, ಸರ್ ಕೈಲಿ, ಕಲ್ಯಾಣ್ ಸರ್ ಕೈಲಿ ಬರ್ಸಿದ್ದಾರೆ, ಪ್ರಮೋದ್ ಮರವಂತೆ ಅವ್ರ ಕೈಲಿ ಬರ್ಸಿದ್ದಾರೆ. ಹಾಗೆ ಸಾಕಷ್ಟು ವಿಭಿನ್ನತೆ ಇದೆ, ವಿಶೇಷತೆಗಳಿದೆ. ಎಲ್ಲ ಸಾಂಗ್ಗಳು ಒಂದಕ್ಕಿಂತ ಇನ್ನೊಂದು ವಿಭಿನ್ನವಾಗಿದೆ ಅಂತ ಹೇಳ್ಬೋದು. ಐ ಆಮ್ ರಿಯಲಿ ಗ್ಲ್ಯಾಡ್ ಟು ಬಿ ಅ ಪಾರ್ಟ್ ಆಫ್ ದಿಸ್ ಪ್ರಾಜೆಕ್ಟ್. ಅಲ್ಲಿ ನನಗೆ ಈ ಆಲ್ಬಮಲ್ಲಿ ಅಂಕಿತಾ ಸಹನನ್ ಪಾರ್ಟ್ ಮಾಡಿದಾಳಲ್ಲ ಅನ್ನೋದೇ ಖುಷಿ. ಆ್ಯಂಡ್ ಥ್ರೂ ಔಟ್ ದ ಜರ್ನಿ ಏನಂತಂದರೆ, ಶೂಟಿಂಗ್ ಟೈಮಲ್ಲೂ ಮ್ಯೂಸಿಕ್ಗಳು ಪ್ಲೇ ಆಗ್ತಿತ್ತು ನಮಗೆ. ನಾವು ಸೀನಲ್ಲಿ ಆ್ಯಕ್ಟ್ ಮಾಡಬೇಕಾದ್ರೆ ಒಂದು ಬ್ಲೂಟೂತ್ ಸ್ಪೀಕರಲ್ಲಿ ನಮಗೆ ಮೂಡ್ ಅಥವಾ ನಮ್ಗೆ ಏನು ಎಮೋಷನ್ ಇದೆ ಅದನ್ನು ನಾವು ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೆ ಸಾಂಗ್ ಪ್ಲೇ ಮಾಡಿಕೊಡೋರು ಮ್ಯಾಮ್. ಆ ಥರ ಹೇಳಬೇಕಂದ್ರೆ ಶೂಟಿಂಗೇ ಒಂದು ರೀತಿಯಾಗಿ ನಮಗೆ ಮ್ಯೂಸಿಕಲ್ ಜರ್ನಿ ಆಗಿತ್ತು. ಆ್ಯಂಡ್ ಸೋ ಫಾರ್ ಒಳ್ಳೆ ರೆಸ್ಪಾನ್ಸ್ ನನಗೆ. ಇನ್ನು ಅಂಕಿತಾ ಅವರು 4 ವರ್ಷ ಇದ್ದಾಗಲೇ ಫೀಲ್ಡ್ಗೆ ಬಂದ್ಬಿಟ್ಟಿದ್ದೀರಾ. ಅಂದರೆ ಪುಟ್ಟ ಮಗುವಾಗಿ ಕ್ಯಾಮ್ರಾ ಮುಂದೆ ಏನೋ ನಿದ್ದೆ ಮಾಡ್ತಾ ಇದೆ ಅಂತ ಹೇಳಿದ್ರು. ಸೊ ಅಪ್ಪ ಕೂಡ ಆರ್ಟಿಸ್ಟ್, ಅಮ್ಮ ಕೂಡ ಆರ್ಟಿಸ್ಟು, ಮತ್ತು ರಿಯಾಲಿಟಿ ಶೋಸಲ್ಲಿ ಆ್ಯಂಕರ್ ಆಗಿ ಕೂಡ. ನಾನು ಅದಕ್ಕೆ ಮೊದಲೇ ಹೇಳಿದೆ ಸಕಲ ಕಲಾ ವಲ್ಲಭಿ ಅಂತ. ಸಾಂಗ್ಸ್ ಕೂಡ, ಮ್ಯೂಸಿಕಲ್ಲೂ ಕೂಡ ಆಸಕ್ತಿ ಇದೆ. ಸೊ ಮೊದಲನೇ ಸಿನಿಮಾಗಿಂತ 2ನೇ ಸಿನಿಮಾ ವಿಭಿನ್ನವಾಗಿದೆ. ಈ ಎಕ್ಸ್ಪೀರಿಯನ್ಸು ಈ ರಿಯಲ್ ಅಂಕಿತಾಗೂ ಸಹನಾಗೂ, ಸಿನಿಮಾದಲ್ಲಿರುವಂತಹ ಸಹನಾಗೂ ಇರುವಂತಹ ಕ್ವಾಲಿಟೀಸಲ್ಲಿ ಇರುವಂತಹ ಡಿಫ್ರೆನ್ಸಸ್ ಹೇಳೋದಾದ್ರೆ? ಡಿಫ್ರೆನ್ಸಸ್ ಬಹುಶಃ ಈ ಕರಿಯರ್ ಓರಿಯೆಂಟೆಡ್ ಅಂತ ಬಂದಾಗ ಅವಳು ನೋಡೋ ರೀತಿಗೂ ನಾನು ನೋಡೋ ರೀತಿಗೂ ತುಂಬಾ ವ್ಯತ್ಯಾಸ ಇದೆ. ನನಗೆ ನಾನು ಮಾಡೋ ಅಂಥ ಜರ್ನಿನ ನಾನು ಫಸ್ಟು ಪ್ರೀತಿಸ್ಬೇಕು, ಅವಳು ಸಹ ಪ್ರೀತಿಸ್ತಾಳೆ. ಬಟ್ ಅವಳಿಗಿರೋ ಅಂಥ ಹಠ ಬೇರೆ, ನನಗಿರೋ ಅಂಥ ಸಹನೆ ಬೇರೆ. ಅದು ಸ್ವಲ್ಪ ಡಿಫ್ರೆನ್ಸ್ ಇದೆ. ಬಟ್ ಆದರೆ ಅವಳ ಹೆಸರು ಸಹನ
ಅಷ್ಟೇ. ಒಂಥರ ತುಂಬ ಹಠವಾದಿ, ತುಂಬ ಛಲಗಾತಿ ಇದ್ದಾಳೆ ಅವಳು. ನಾನು ಸಹ ಇದ್ದೀನಿ, ಛಲಗಾತಿ ಹಠವಾದಿ ಇದ್ದೀನಿ. ಬಟ್ ಹೊರಗಡೆ ಅದನ್ನು ತುಂಬ ತೋರಿಸ್ಕೊಳ್ಳೋದಕ್ಕೆ ಹೋಗೋದಿಲ್ಲ ಅಥವಾ ಜಿದ್ದಿಗೆ ಬೀಳೋದಿಲ್ಲ. ಕೆಲವು ಸರ್ತಿ ಎಷ್ಟೋ ವಿಷಯಗಳು ನನಗೆ ನನ್ನ ಜೀವನದಲ್ಲಿ ಆಗ್ತಿಲ್ಲ ಅಂತ ಹೇಳಿದ್ರೆ ಅದನ್ನು ಅಕ್ಸೆಪ್ಟ್ ಮಾಡೋ ಅಂಥ ಗುಣ ನನಗಿದೆ. ಸಹನಾಗೆ ಅದಿಲ್ಲ, ಅಕ್ಸೆಪ್ಟೇ ಮಾಡೋಕ್ಕಾಗೋದಿಲ್ಲ. ಅವಳಿಗೆ ಏನು ಪಡ್ಕೋಬೇಕೋ ಅದಾಗಿಲ್ಲ ಅಂತಂದರೆ ಶಿ ಕಾಂಟ್ ಟೇಕ್ ಇಟ್. ಇಲ್ಲ, ನಾನು ಇನ್ನೂ ಟ್ರೈ ಮಾಡ್ತೀನಿ, ನನಗಾಗುತ್ತೆ ಆಗುತ್ತೆ ಅನ್ನೋ ಅಂಥ ಮನಸ್ಥಿತಿ ಇರೋ ಅಂಥ ಹುಡುಗಿ. ನನಗೆ ಇಷ್ಟಾದರೂ ಆಗ್ತಿಲ್ಲ ಅಂತ ಅಂದರೆ ಮೇ ಬಿ ಇದು ದೇವರೇ ಹೇಳ್ತಿರೋದು, ಇದನ್ನ ಇಲ್ಲೇ ಸ್ಟಾಪ್ ಮಾಡಿ ಬೇರೆ ಕಡೆ ಕಾನ್ಸಂಟ್ರೇಟ್ ಮಾಡೋ ಅಂಕಿತ ಅನ್ನೋ ಥರ ಅಕ್ಸೆಪ್ಟೆನ್ಸ್ ನನಗೆ ಬರುತ್ತೆ. ಈ ವಿಷಯದಲ್ಲಿ ಹ್ಯೂಜ್ ಡಿಫ್ರೆನ್ಸ್ ನನಗೂ ಅವಳಿಗೂ. ಫ್ಯಾಮಿಲಿ ಅಂತ ಬಂದಾಗಲೂ ಅಷ್ಟೇ, ನನಗೆ ಫ್ಯಾಮಿಲಿ ಜೊತೆ ಇರೋ ಅಟ್ಯಾಚ್ಮೆಂಟ್ಗೂ ಸಹನಾಗೆ ಅವಳ ಫ್ಯಾಮಿಲಿ ಮೇಲಿರೋ ಅಟ್ಯಾಚ್ಮೆಂಟ್ಗೂ ಅಜಗಜಾಂತರ ವ್ಯತ್ಯಾಸ. ಇಲ್ಲಿ ನನಗೆ ನೀನೇನು ನನ್ನ ಫ್ಯಾಮಿಲಿಗೋಸ್ಕರ ನಾನು ಏನು ಬೇಕಾದ್ರೂ ಬಿಟ್ಕೊಡ್ತೀನಿ ಅನ್ನೋ ಅಂಕಿತ ಒಂದು ಕಡೆ. ಸಹನ ಏನಂತಂದರೆ ನನಗಿದಾಗಬೇಕು ಅಂತಂದರೆ ನಾನು ಯಾರನ್ನು ಬೇಕಾದ್ರೂ ಬಿಡ್ತೀನಿ ಅನ್ನೋ ಮನಸ್ಥಿತಿ. ಬಟ್ ಇವರಿಬ್ಬರಲ್ಲೂ ಇರೋ ಸಿಮಿಲಾರಿಟೀಸ್ ಏನಂತ ಅಂದರೆ ಆ ಸೆನ್ಸಿಟಿವಿಟಿ, ಒಂದು ಹೆಣ್ತನ ಅನ್ನೋದಿರುತ್ತಲ್ಲ, ತುಂಬ ಮೃದುವಾದಂಥ ಹೃದಯ ಇಬ್ರಿಗೂ ಇರುತ್ತೆ. ಅದೇ ನನಗೆ ಇದೆ ಅಂತ ಹೇಳ್ತಿಲ್ಲ. ಸಹನಾಗೆ ಖಂಡಿತ ಇದೆ. ಸಹನಾಗೆ ಇದಿದೆ, ಏನಂತಾರೆ, ಸೆನ್ಸಿಟಿವ್ ಸೈಡ್ ಇದೆ ಅವಳಿಗೆ. ಒಂದು ಸ್ವಲ್ಪ ಅವಳಿಗೆ ಯಾರಾದರೂ ತಲೆ ಸವರಿ ಪ್ರೀತಿ ಮಾಡಿದ್ರೆ ಸಾಕು, ಅವಳೆಲ್ಲಾನು ಬಿಟ್ಕೊಡೋದಕ್ಕೆ ರೆಡಿ ಇದೆ. ಸೊ ಆ ಜರ್ನಿನ ನಾವಿಲ್ಲಿ ತೋರಿಸ್ತಿದೀವಿ ಅಷ್ಟೇ. ಈ ರಿಯಲ್ ಅಂಕಿತಾ ಅಲ್ಲಿರುವಂತಹ ಒಂದು ಗುಣ ರೀಲಲ್ಲಿರೋ ಸೂರ್ಯನಲ್ಲಿ ಇದೆ. ರಿಯಲ್ ಅಂಕಿತಾಲಲ್ಲಿರುವಂಥ ಗುಣ ರೀಲಲ್ಲಿ ಸೂರ್ಯನಿಗಿದೆಯಾ? ಏನದು ಇದೆಯಾ ಅಂತ ಕೇಳ್ತಿದ್ದೀರಾ? ಇದೆ ಇದೆ, ನಾನು ಟ್ರೈಲರ್ ಅಲ್ಲಿ ನೋಡಿದೆ, ಅದಕ್ಕೋಸ್ಕರ ಹೇಳ್ತಿದ್ದೀನಿ. ಫ್ಯಾಮಿಲಿ, ಫ್ಯಾಮಿಲಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾರೆ ಇಲ್ಲಿ. ಸೂರ್ಯನು ಅಷ್ಟೇ, ಎಷ್ಟು ಚೆನ್ನಾಗಿ ಕಂಡುಹಿಡಿದ್ರಲ್ವಾ. ಇನ್ನ ಸೂರ್ಯಂಗೆ ಹುಡುಗಿರ್ ನೋಡಿದ ತಕ್ಷಣ ಫೀಲೇ ಆಗಲ್ವಂತೆ, ಫೀಲ್ ಆಗ್ಬೇಕು ಅಂತ. ಸೂರ್ಯಂಗೆ ನಾಟ್ ಶೈನ್, ಹೌದು ಸೂರ್ಯಂಗೆ ಫೀಲ್ ಆಗ್ಬೇಕು, ಆಗ್ತಾ ಇದೆ ಅಂತಾನೆ ಹೇಳೋದು. ಆ ಫೀಲ್ ಆಗ್ತಾ ಇದೆ ಅಂತ ಹುಡುಗಿರ್ ನೋಡಿದ ತಕ್ಷಣ ಏನ್ ಫೀಲ್ ಆಗುತ್ತೆ ಶೈನ್ ಶೆಟ್ಟಿಗೆ. ಎಲ್ಲ ಗಂಡಸ್ರಿಗೂ ಏನ್ ಫೀಲ್ ಆಗುತ್ತೆ, ಫೀಲ್ ಆಗುತ್ತೆ. ಸೊ ಆಮೇಲೆ ಇನ್ ಡೀಟೇಲ್ ಏನೆಲ್ಲ ಫೀಲ್ ಆಗುತ್ತೆ ಅಂತ ಸ್ವಲ್ಪ, ಬಟ್ ನಾನು ಹೇಳೋದಕ್ಕಿಂತ ನೀವು ಮನೆಗೆ ಹೋದ್ವಿ ಒಂದ್ಸಲ ಕೇಳಿದ್ರೆ ಒಂದ್ 2 ಸಾಲು ಡ್ರೀಮ್ ಗರ್ಲ್ ಹೀಗಿರ್ಬೇಕು, ವೆರಿ ಆಸ್ಪೈರಿಂಗ್ ಆಗಿರಬೇಕು, ಆ್ಯಂಡ್ ವೆರಿ ಸ್ಟ್ರಾಂಗ್ ಆ್ಯಂಡ್ ಆಸ್ಪೈರಿಂಗ್ ವಿಮೆನ್ ಆಗಿರಬೇಕು. ಸಹನಲ್ಲಿರುವಂತಹ ಗುಣಗಳು ಯಾವ್ದಾದ್ರು ಇಷ್ಟ ಆಯ್ತಾ ಶೈನ್ ಶೆಟ್ಟಿಗೆ? ಸಹನ ಗುಣಗಳು ಎಸ್, ಅವಳಿಗೆ ಆಸ್ಪಿರೇಷನ್ಸ್ ಇದೆ. ಅಂದ್ರೆ ನಾನು ಹೇಳಿದ್ದು 2 ಪಾಯಿಂಟಲ್ಲಿ 2 ಇದೆ ಅವಳಿಗೆ. ಆಸ್ಪಿರೇಷನ್ ಇದೆ ಆ್ಯಂಡ್ ವೆರಿ ಸ್ಟ್ರಾಂಗ್ ಆ್ಯಂಡ್ ಬಟ್ ಅದೆಲ್ಲ ಇದು ಬಿಟ್ರೆ ನೀವು ಪ್ರೀತಿ ಆಟೋಮೆಟಿಕ್ ಆಗಿ ತರ್ಬೋದು, ಅದು ನಿಮ್ಮ ಟ್ಯಾಲೆಂಟು, ಅವರಲ್ಲಿ ಇಲ್ಲ ಅಂದ್ರೆ. ಸೊ ಇದೆ ಇದೆ ಇದೆ. ವೆರಿ ನೈಸ್. ಓಕೆ, ಅಪ್ಲಿಕೇಶನ್ ಹಾಕಿ. ಇನ್ನು ಅಂಕಿತಾ ಅವರು ಒಂದಷ್ಟು ಕಂಡೀಷನ್ಸ್ ಹಾಕ್ತೀರಾ ಖಡಕ್ ಆಗಿ, ಈ ಥರ ಇರ್ಬೇಕಂತ ಹೇಳ್ಬಿಟ್ಟು. ಸೊ ಏನೇನೆಲ್ಲ ಕಂಡೀಷನ್ಸ್ ಇದೆ ಇನ್ನು ಫ್ಯೂಚರ್? ತುಂಬ ಕಂಡೀಷನ್ಸ್ ಇದೆ. ಸಿನಿಮಾದಲ್ಲಿ ನೋಡಿದ್ರಂತೂ ಇದೇನು ಮಾತ್ಗೂ ಕಂಡೀಷನ್ ಅಂತಾಳಲ್ಲ ಅವಳು ಅಂತೀರಾ, ಆದರೆ ಈಗ ಟ್ರೈಲರಲ್ಲಿ ತೋರಿಸಿರೋ ಹಾಗೆ ಏನಂತಂದರೆ, ಒಂದು ನಾನು ಆಸ್ಟ್ರೇಲಿಯಾಗೆ ಹೋಗೋವರೆಗೂ ಇವನು ಯಾವ ಹುಡುಗಿರ ಜೊತೆನೂ ಮಾತಾಡಿಸ್ಬಾರ್ದು. ಓಕೆ. ಆ್ಯಂಡ್ ನನ್ನನ್ನು ಟಚ್ ಮಾಡಬಾರ್ದು. ಓಕೆ. ಬೇಸಿಕಲಿ ಒಂದು ಬೌಂಡ್ರಿ ಹಾಕೊಂಡು ಪಾಪ ಅಂದ್ರೆ ಹಾವು ಸಾಯಬಾರ್ದು, ಕೋಲು ಮುರಿಬಾರ್ದು ಅಂದ್ರೆ ಅದು ಹಾಗೆ. ನಾನು ಆಸ್ಟ್ರೇಲಿಯಾಗೆ ಹೋಗೋವರೆಗೂ, ಆಮೇಲೆ ಏನಾದರೂ ಮಾಡ್ಕೊಳ್ಳಿ, ಆಯ್ತು ಬಿಡಿ, ನಾಳೆ ಗೊತ್ತಾಗುತ್ತಲ್ಲ ಅಷ್ಟೇ ನಿಮ್ಮ ಆಸ್ಟ್ರೇಲಿಯಾ ಕತೆ. ಇನ್ನು ಒಂದೇ ದಿನ ಬಾಕಿ ಇದೆ ಅಷ್ಟೇ. ರಿಯಲ್ ಲೈಫಲ್ಲಿ ಏನಾದರೂ ಕಂಡೀಷನ್ಸ್ ಇದೆಯಾ ಅಂಕಿತಾಗೆ? ಕಂಡೀಷನ್ಸ್ ಆ ಥರ ಎಲ್ಲ ಈ ಥರನೇ ಇರಬೇಕು, ಹಿಂಗೆ ಇರಬೇಕು? ಇಲ್ಲಪ್ಪ, ರಿಯಲ್ ಲೈಫಲ್ಲಿ ಶಿ ಇಸ್ ಅನ್ಕಂಡೀಷನಲ್ ಅಂಕಿತಾ. ಕಂಡೀಷನ್ಸ್ ಎಲ್ಲ ಸಿನಿಮಾದಲ್ಲಿ ಶಿ ಇಸ್ ಅ ಕಂಡೀಷನಲ್ ಸಹನ. ಒಂದು ಡ್ರೀಮ್ ಇರುತ್ತೆ, ಕಂಡೀಷನ್ಸ್ ಬೇಡ, ಪಕ್ಕಕ್ಕೆ ಇಟ್ಬೇಡ. ಡ್ರೀಮ್ ನನ್ನ ತುಂಬ ಪ್ರೀತಿ ಮಾಡಬೇಕು, ನಾನು ಅವನ್ನ ತುಂಬ ಪ್ರೀತಿ ಮಾಡ್ಬೇಕು ಅನ್ನೋದೇ ನನ್ನ ಡ್ರೀಮು. ಅದು ಬಿಟ್ಟು ಅದು ಆಟೋಮೆಟಿಕ್ ಆಗಿ ಮದುವೆ ಹೆಂಗೆ ಗೊತ್ತಾ, ಅದು ಯಾವತ್ತೂ ಏನಂತಾರೆ,
ನನ್ನ ಡ್ರೀಮ್ ಇರೋದೇ ಅದು. 20 ವರ್ಷ ಆಗಲಿ, 30 ವರ್ಷ ಆಗಲಿ, 40 ವರ್ಷ ನನ್ನ ಜೊತೆಗಿದ್ರು ಸಹ ಯಾವತ್ತೂ ಕೂಡ ಪ್ರೀತಿ ಅನ್ನೋದು ಮಾಸ್ ಹೋಗಬಾರ್ದು ಅನ್ನೋದು ನನ್ನ ಕನಸದು. ಬಿಕಾಸ್ ಮೋಸ್ಟ್ ಆಫ್ ದ ಟೈಮ್ ಮ್ಯಾರೇಜ್ ಅಂತ ಬಗ್ಗೆ ಕೇಳಿದಾಗ ಅವರೆಲ್ಲರೂ ಹೇಳೋದು ಅದೇ, ಎಷ್ಟೇ ವರ್ಷ ಇದ್ರೂ ಪ್ರೀತಿ ಅನ್ನೋದು ಮಾಸ್ದೇ ಇರಲಿ ಇಬ್ರು ನಡುವೆ. ಬಿಕಾಸ್ ಎಷ್ಟೊಂದು ಜನ ಮದುವೆ ಆದಮೇಲೆ ಏಳು ಬೀಳು ಅಂತಾರೆ. ಏಳು ಬೀಳು ಫೇಸ್ ಮಾಡೋದಕ್ಕೆ ಓಕೆ, ಬಟ್ ಆ ಏಳು ಬೀಳಲ್ಲಿ ಒಬ್ರನ್ನೊಬ್ರು ಪ್ರೀತಿಸ್ಕೊಂಡಿರ್ಬೇಕು ಅನ್ನೋದೇ ನನ್ನ ಕನಸು ಬೇಸಿಕಲಿ. ಇನ್ನೇನು ಎಕ್ಸೆಕ್ಟ್ ಮಾಡಲ್ಲ. ಆ್ಯಂಡ್ ನನಗೆ ಅವ್ನು ಒಳ್ಳೆಯವನು ಅನಿಸ್ಬೇಕು. ಊರವ್ರಿಗೆ ಅವ್ನು ಕೆಟ್ಟವನಾಗಿದ್ರು ಪರವಾಗಿಲ್ಲ. ನನಗೆ ಬಿಕಾಸ್ ನಾವು ಹಂಗೆ ಹೇಳೋಕ್ಕಾಗೋದಿಲ್ಲ ಅಲ್ವಾ, ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದು ಅನ್ನೋದು ಪ್ರಪಂಚದಲ್ಲಿಲ್ಲ. ಎಲ್ಲ ಅವರವರ ಪರ್ಸೆಪ್ಷನ್ ಮತ್ತು ಪರ್ಸ್ಪೆಕ್ಟಿವ್ ಮೇಲೆ. ನನ್ನ ಪರ್ಸ್ಪೆಕ್ಟಿವಲ್ಲಿ ಈ ಹುಡುಗ ಒಳ್ಳೆಯವನು ಅಂತ ನನಗೆ ಅನಿಸ್ಬೇಕು. ಓಕೆ, ಹಾಗಿದ್ರೆ ಊರಲ್ಲಿ ಪೋಲಿ ಆಗಿದ್ರು ಪರವಾಗಿಲ್ಲ, ಅಂಕಿತಾ ಅವ್ರಿಗೆ ಒಳ್ಳೆಯವರು ಅನ್ಸಿದ್ರೆ ಸಾಕು, ಆ ಥರದ್ದು ಅಪ್ಲಿಕೇಶನ್. ಅಲ್ಲ ಈಗ ನೋಡಿ, ಈಗ ಅಲ್ಲ ಊರಲ್ಲಿ ಪೋಲಿ ಆಗಿದ್ರೆ ಅದು ಅಂಕಿತಂಗೂ ಗೊತ್ತಾಗತ್ತೆ ಅವನು ನೀ ನನ್ನ ಮಗ ಪೋಲಿ ಇದಾನ ಇಲ್ವಾ ಅಂತ. ಆ ಥರ ಬಟ್ ಸಮಟೈಮ್ಸ್ ಈಗ ನಿಮ್ಗೆ ಇದು ಸರಿ ಅಲ್ಲ ಅಂತ ಅನ್ಸಿದ್ದು ಅದು ಅವ್ರಿಗೆ ಸರಿ ಅಲ್ಲ ಅಂತ ಅನ್ನಿಸ್ಬೇಕಾಗಿಲ್ಲ, ಅಥವಾ ಇವ್ರಿಗೆ ಸರಿ ಅಲ್ಲ ಅಂತ ಅನ್ಸಿದ್ದು ನಿಮಗ್ ಸರಿ ಅಂತ ಅನ್ನಿಸ್ಬೋದು. ಇದ್ರಲ್ಲಿ ಏನಿದೆ ಅಂದ್ರೆ ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದಂತ ಒಂದಿಷ್ಟು ಅಭಿಪ್ರಾಯಗಳಿರುತ್ತೆ. ನನ್ನ ಅಭಿಪ್ರಾಯದಲ್ಲಿ ಅವನು ಒಳ್ಳೆಯವನು ಅಂತ ನನಗೆ ಅನ್ಸಿದ್ರೆ ಸಾಕು. ಓಕೆ, ಊರವ್ರು ಏನ್ ಮಾತಾಡ್ಕೊಂಡ್ರು? ಈಗ ನಿಮ್ಮ ಅಭಿಪ್ರಾಯದಲ್ಲಿ ನಾನು ಏನು ಹೆಣ್ಮಕ್ಳು ನೋಡಿದ್ರೆ ಇವ್ನಿಗೆ ಏನೇನೋ ಆಗುತ್ತೆ ಅಂತ ನಿಮ್ಗೆ ತಪ್ಪು ಅಂತ ಅನ್ನಿಸ್ಬೋದು. ಬಟ್ ಸಹನನ್ಗೆ ಅಂದ್ರೆ ಅಂಕಿತಾಗೆ ಅವ್ನಿಗೆ ಅನ್ಸ್ಬೇಕು, ನಮ್ಮ ಹುಡುಗಂಗೆ ಅನ್ಸ್ಬೇಕು ಅಂತ ಅವ್ರಿಗಿರುತ್ತೆ. ಸರಿ ಅದು ಅಂತ ಅನ್ನಿಸ್ಬೋದು, ಹಂಗೆ ಸರಿ ಅಂತ ಅನ್ನಿಸ್ಬೋದು, ತಪ್ಪು ಅಂತಾನೂ ಅನ್ನಿಸ್ಬೋದು. ಅದೇ ನಾನು ಹೇಳಿದ್ದು. ಎಂತ ಎಕ್ಸಾಂಪಲ್ ಕೊಟ್ಟರು. ಎಸ್, ಇನ್ನು ಸಿನಿಮಾದಲ್ಲಿ ದೊಡ್ಡ ದೊಡ್ಡ ಕಲಾವಿದರ ಜೊತೆ ಆ್ಯಕ್ಟ್ ಮಾಡುವಂತಹ ಅವಕಾಶ ಸಿಕ್ಕಿರುವಂಥದ್ದು ಶ್ರುತಿ ಹರಿಹರನ್ ಆಗಿರ್ಬೋದು, ಆ್ಯಂಡ್ ಶ್ರುತಿಮಾ ದೇವರಾಜ್ ಅವರು. ಇದು ಏನಂದ್ರೆ ಎಲ್ಲ ಕಡೆ ಕ್ವೆಶ್ಚನ್ಸ್ ಕೇಳ್ತಾರೆ ಆಯ್ತಾ, ಅದಕ್ಕೆ ಐ ಥಿಂಕ್ ದಿಸ್ ಇಸ್ ದಿ nth ಟೈಮ್ ವಿ ಆರ್ ಟಾಕಿಂಗ್. ಅಂದ್ರೆ ಎಲ್ಲ ಇಂಟರ್ವ್ಯೂ ಅಲ್ಲೂ ಈ ಒಂದು ಪ್ರಶ್ನೆ ಎಲ್ಲೂ ಮಿಸ್ ಆಗಲ್ಲ. ಕಡ್ಡಾಯ. ಚೆನ್ನಾಗಿತ್ತು, ಅಂದ್ರೆ ಅಷ್ಟು ಜನ ಕಲಾವಿದರು ದಂಡು. ಆ್ಯಂಡ್ ಯೂಶ್ವಲಿ ನಮ್ಗೆ ಎಲ್ಲರಿಗೂ ಹೆಂಗೆ ಆಸೆ ಇರುತ್ತೆ ಅಂದರೆ ಇವ್ರ ಜೊತೆ ಕೆಲಸ ಮಾಡೋಣ, ಇವ್ರ ಜೊತೆ ಕೆಲಸ ಮಾಡೋಣ ಅಂತ ಇರುತ್ತೆ. ಬಟ್ ಯಾರ ಜೊತೆ ಎಲ್ಲ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ, ಎಲ್ಲರೂ ಮೊದಲನೇ ಸಿನಿಮಾದಲ್ಲಿ ಅಥವಾ ನಮ್ಮ ಮೊದಲನೇ ಹೆಜ್ಜೆಗಳಲ್ಲಿ ಅವ್ರ ಜೊತೆ ಕೆಲಸ ಮಾಡೋದಕ್ಕೆ ಅವಕಾಶ ಸಿಕ್ಕಿದಾಗ ಅದೊಂಥರ ಬ್ಲೆಸ್ಸಿಂಗ್ ಕಲಾವಿದರಿಗೆ. ಈಗ ನೀವು ಹೇಳಿ. ಆ್ಯಂಡ್ ಕಲಿಯೋದಕ್ಕೆ ಸಾಕಷ್ಟಿತ್ತು, ಆಫ್ ಸ್ಕ್ರೀನ್ ಆಗಲಿ ಆನ್ ಸ್ಕ್ರೀನ್ ಆಗಲಿ. ಆನ್ ಸ್ಕ್ರೀನ್ ಹೇಗೆ ಅಭಿನಯ ಮಾಡೋದು, ಕ್ಯಾಮ್ರಾನ ಫೇಸ್ ಮಾಡೋದು, ಲೈಟಿಂಗ್ ಎಲ್ಲಿಂದ ಕಲಿತಾರೆ ಇವರು, ಎಕ್ಸ್ಪೀರಿಯನ್ಸ್ಡ್ ಆರ್ಟಿಸ್ಟ್ ನಮ್ಮ ಎದುರುಗಡೆ ಇದ್ದಾಗ ಒಂದು ಕಲಿಕೆ ಆ್ಯಕ್ಟಿಂಗ್ ಬಗ್ಗೆ ಒಂದು ಕಡೆ ಆದರೆ, ಆಫ್ ಸ್ಕ್ರೀನಲ್ಲಿ ಅವರ ನಡವಳಿಕೆ, ಅವರಿರೋ ಅಂಥ ರೀತಿ, ಇಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಆಗಿದ್ರೂ ಸಹ ಅಲ್ಲಿರೋ ಅಂಥ ಒಂದು ಹಂಬಲ್ನೆಸ್, ಇದನ್ನೆಲ್ಲ ನೋಡಿದಾಗ ನಾವೆಲ್ಲ ಏನೂ ಇಲ್ಲ, ಕಲಿಯೋದು ಇನ್ನೂ ಜಾಸ್ತಿ ಇದೆ ಅನ್ನೋದೇ ಜಾಸ್ತಿ ಹಿಟ್ ಆಗ್ತಿತ್ತು ತಲೆಗೆ. ಹಾಗಾಗಿ ಆಫ್ ಸ್ಕ್ರೀನ್ ಮತ್ತು ಆನ್ ಸ್ಕ್ರೀನ್ ಎರಡೂ ಕಲಿಯೋಕ್ಕೆ ಸಾಕಷ್ಟಿತ್ತು. ಕತೆ ಹೇಗೆ ಬಂತು, ಕೇಳಿದ ತಕ್ಷಣ ಏನು ಅನ್ನಿಸ್ತು, ಎಷ್ಟು ಖುಷಿ ಇದೆ ಈ ಕತೆ? ತುಂಬ ಖುಷಿ ಇದೆ. ಇಬ್ಬರು ಕೂಡ ನಾನು ಆವಾಗಲೇ ಹೇಳಿದೆ, ತುಂಬ ಸಲ ಹೇಳಿದ್ದೀನಿ, ಇಬ್ಬರು ಕೂಡ ಕನ್ನಡ ಚಿತ್ರರಂಗದಲ್ಲಿ ಅವ್ರದ್ದೇ ಆದಂಥ ಕೊಡುಗೆಗಳನ್ನ ಬಹಳ ವರ್ಷಗಳಿಂದ ನೀಡ್ಕೊಂಡು ಬಂದಿರುವಂತಹ ಇಬ್ಬರು ಟೆಕ್ನಿಷಿಯನ್ಸ್, ಜ್ಯೂಸರ್ ಆಗಿರ್ಬೋದು ಅಥವಾ ಬಾಬಿ ಮ್ಯಾಮ್ ಆಗಿರ್ಬೋದು. ಅಂಥವ್ರು ಮೊದಲನೇ ಸಲ ಸಿನಿಮಾ ಮಾಡಬೇಕು ಅಂತ ಅಂದ್ಕೊಂಡಾಗ ಅವರದ್ದು ಒಂದು ದೊಡ್ಡ ರೀತಿಯಲ್ಲಿ ಒಂದಿಷ್ಟು ಪ್ಲ್ಯಾನಿಂಗ್ಗಳಿರುತ್ತೆ. ಸೊ ಅಂಥ ಪ್ಲ್ಯಾನಿಂಗಲ್ಲಿ ನಾವು ಕೂಡ ಕಲಾವಿದರಾಗಿ ಸೇರಿಕೊಂಡಾಗ ನಮಗೂ ಕೂಡ ಒಂದು ಒಳ್ಳೆ ಎಕ್ಸ್ಪೋಜರ್ ಇರುತ್ತೆ ಆ್ಯಸ್ ಆ್ಯಕ್ಟರ್ಸ್. ಆ್ಯಂಡ್ ಅವ್ರ ಕನಸೇನಿರುತ್ತೆ, ಇಷ್ಟು ವರ್ಷದ ಕನಸೇನಿರುತ್ತೆ, ಒಂದು 7ರಿಂದ 10 ವರ್ಷದ ಹಿಂದೆಯಿಂದ ಪ್ಲ್ಯಾನ್ ಮಾಡ್ಕೊಂಡು ಬರ್ತಿದ್ದಾರೆ ಈ ಥರ ಮಾಡಬೇಕು ಏನೋ ಒಂದು ಅಂತ. ಸೊ ಅಷ್ಟು ವರ್ಷದ ಕನಸನ್ನು ಅವ್ರು ಸಾಕಾರ ಮಾಡ್ಕೊಳ್ಬೇಕು ಅಂತ ಹೋದಾಗ ಆ ಅವಕಾಶದಲ್ಲಿ ನಮ್ಗೆ ಸಾಥ್ ನೀಡೋದಕ್ಕೆ ಅವಕಾಶ ಸಿಕ್ಕಿರೋದು ಅದು ಒಂಥರ ಆಶೀರ್ವಾದನೇ ಅದು. ಅಂದರೆ ಟು ಸ್ಟಾರ್ಟ್ ಅ ಜರ್ನಿ ಲೈಕ್ ದಿಸ್. ಸೊ ಅಂದರೆ ನೀವು ಮೊದಲನೇ ಹೆಜ್ಜೆ ಚಿತ್ರರಂಗದಲ್ಲಿ ಇಡ್ತಾ ಇರಬೇಕಾದ್ರೆ, ಸಮ್ ಬಿಗರ್ ಸ್ಟೆಪ್ಸ್ ಇಡ್ತಾ ಇರಬೇಕಾದ್ರೆ ಈ ಥರದ ಅವಕಾಶಗಳು ನಿಮ್ಮನ್ನು ಇನ್ನೂ ಮೋಟಿವೇಟ್ ಮಾಡ್ತಾ ಹೋಗುತ್ತೆ. ಸೊ ಎಲ್ಲೋ ನೀವು ತುಂಬ ವರ್ಷ ವೆಯ್ಟ್ ಮಾಡಿರ್ತೀರ, ತುಂಬ ತಿಂಗಳುಗಳ ಕಾಲ ವೆಯ್ಟ್ ಮಾಡಿರ್ತೀರ. ಸೊ ಅಷ್ಟೆಲ್ಲ ಆದಮೇಲೆ ಈ ಥರದೊಂದು ಅವಕಾಶ ಸಿಕ್ಕಿದಾಗ ಎಲ್ಲೋ ಒಂದು ಕಡೆ ಒಂದು ಪರಿಪೂರ್ಣತೆ ಅಂತ ಸಿಗುತ್ತಲ್ಲ, ಸೊ ಅದಾಯಿತು ಅಂತ ಅನ್ಸುತ್ತೆ ನನಗೆ. ಇನ್ನು ಅಂಕಿತಾ ಅವರು, ನೀವು ಹೇಳಿದ್ರಿ 2 ಪ್ರಾಜೆಕ್ಟಲ್ಲೂ ಕೂಡ ಬ್ಯುಸಿ ಇದೆ ಅಂತ ಹೇಳ್ಬಿಟ್ಟು, ಆ ನಡುವೆ ಈ ಕತೆ ಬಂದಿರ್ತಕ್ಕಂಥದ್ದು ಆ್ಯಂಡ್ ಡಿಫ್ರೆಂಟ್ ಆಗಿರೋ ಪಾತ್ರ, ನೀವೇ ಹೇಳಿದ್ರಿ ನನಗೆ ಸಹನಾಗೂ ಅಂಕಿತಾಗೂ ತುಂಬ ಡಿಫ್ರೆನ್ಸ್ ಇದೆ ಅಂತ ಹೇಳ್ಬಿಟ್ಟು. ಸೊ ಕತೆ ಸಿಕ್ಕಿದ್ದು ಎಷ್ಟು ಖುಷಿ ಇದೆ, ಹೇಗೆ ಬಂತು ನಿಮ್ಮ ಹತ್ರ ಕತೆ? ಇದು ಕಥೆ ಏನಂದರೆ ಇಬ್ಬನಿ ರಿಲೀಸ್ ಆಗೋದಕ್ಕಿಂತ ಮುಂಚೆನೇ ಬಂದಂತಹ ಕತೆ, ಮತ್ತು ಶೂಟಿಂಗ್ ಸಹ ಶುರು ಆಗಿತ್ತು ಇಬ್ಬನಿ ಜೊತೆಗೇನೆ.
ಹೇಗೆ ಬಂತು ಅಂತ ಕೇಳಿದ್ರೆ ನಮ್ಮದೊಂದು ಸಣ್ಣ ಟೀಸರ್ ಆಯಿತು ಇಬ್ಬನಿ ತಬ್ಬೇದ ಇಳಿಯಲಿದು ಸಿನಿಮಾ ರಿಲೀಸ್ಗೂ 2 ವರ್ಷಕ್ಕೆ ಮುಂಚೆ ಒಂದು ಟೀಸರ್ನ ಹಾಕಿದ್ವಿ. ಅದನ್ನು ನೋಡಿ ನಮ್ಮ ಡೈರೆಕ್ಟರ್ಗೆ ಬಾಬಿ ಮ್ಯಾಮ್ ಕಾಲ್ ಮಾಡಿದ್ದಾರೆ, ಇವ್ರನ್ನ ನಾವು ಹಾಕೋಬಹುದಾ ಅಂತ ಕೇಳಿದ್ದಾರೆ. ಆಮೇಲೆ ನನಗೆ ಕಾಲ್ ಮಾಡಿದ್ರು. ಇದಕ್ಕಿಂತ ಮುಂಚೆ ಕೂಡ ಹುಡುಕಾಟ ಜಾಸ್ತಿ ಇತ್ತಂತೆ, ಕೇಳಿದ್ದೀನಿ ಹಾಗೆ. ಬಟ್ ನನ್ನನ್ನು ಭೇಟಿ ಮಾಡಿದ್ಮೇಲೆ ಹೇಳಿದ್ರು, ಇಲ್ಲ ನೀನೇ ನನ್ನ ಸಹನಾ ಅಂತ ಹೇಳಿದ್ರು. ಹಾಗಾಗಿ ಆಮೇಲೆ ಓಕೆ ಸಹನಾ ಹೆಂಗಪ್ಪ ಈಗ ಆ್ಯಕ್ಟ್ ಮಾಡೋದು ಅಂದರೆ, ಅವರು ನಟನೆಯನ್ನು ನೋಡದೆ ನನ್ನ ಮೇಲೆ ಇಟ್ಟಿದ್ದಂಥ ಭರವಸೆ ಏನಿದೆ ಅದು ನನಗೆ ತುಂಬ ಖುಷಿ ಕೊಟ್ಟಿದ್ದು. ಇನ್ನೂ ನಾನು ಹೊಸಬ್ಳು, ಇನ್ನೂ ನನಗೆ ಯಾವ ಸಿನಿಮಾನೂ ರಿಲೀಸ್ ಆಗಿಲ್ಲ. ಕನ್ನಡ ಇಂಡಸ್ಟ್ರಿಯಲ್ಲಿ ಅಂದರೆ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ನನ್ನ ವಿಷಯಗಳೇ ಹೊರಗಡೆ ಬಂದಿರಲಿಲ್ಲ. ಅಷ್ಟು ಬೇಗ ನನ್ನನ್ನು ನಂಬಿ ನಾನು ನಟನೆ ಮಾಡಬಲ್ಲೆ ಅನ್ನೋ ಅಂಥ ಒಂದು ಜವಾಬ್ದಾರಿಯನ್ನು ನನಗೆ ಅವರು ಕೊಟ್ಟು ನೀನು ಮಾಡ್ತೀಯಾ ಅಂತ ಹೇಳಿ. ಐ ಥಿಂಕ್ ಇಟ್ ವಾಸ್ ಅ ಬಿಗ್ ರೆಸ್ಪಾನ್ಸಿಬಿಲಿಟಿ ನನಗೆ. ಅವ್ರಿಗೆ ಏನು ಬೇಕೋ ಅದನ್ನು ನಾನು ಕೊಡಬೇಕು ಅನ್ನೋದು. ಆ್ಯಂಡ್ ತುಂಬ ಖುಷಿ ಕೊಟ್ಟಂಥ ವಿಷಯ ಏನಂತಂದರೆ, ಇದನ್ನು ಮಾಡ್ತಾ ಮಾಡ್ತಾ ಈಗ ಶೈನ್ ಅವ್ರನ್ನ ಭೇಟಿ ಮಾಡಿದ್ದಾಗಲಿ ಅಥವಾ ಸೆಟ್ಟಲ್ಲಿ ಇದ್ದಿದ್ದಂಥ ರೀತಿ ಆಗಲಿ, ಓವರ್ ಆಲ್ ಎಕ್ಸ್ಪೀರಿಯನ್ಸ್ ಏನಿದೆ, ಜರ್ನಿ ಇದೆ, ಜಸ್ಟ್ ಮ್ಯಾರಿಡ್ ನನಗೆ ತುಂಬ ಖುಷಿ ಕೊಟ್ಟಿದೆ ಆ ವಿಷಯದಲ್ಲಿ. ಎಲ್ಲನೂ ಸೀರಿಯಸ್ ಆಗಿ ತೊಗೊಂಡು ಎಲ್ಲ ಸ್ಟ್ರೆಸ್ ಆಗಿ ಮಾಡಿಕೊಂಡು ಎಲ್ಲನೂ ಒಂಥರ ಅಯ್ಯಯ್ಯೋ ಅನ್ನೋ ಥರ ಆಗ್ತಿರ್ಲಿಲ್ಲ ನನಗೆ. ತುಂಬ ಲೈಟಾಗಿ ಟ್ರೀಟ್ ಮಾಡಿದ್ದಾರೆ. ಒಂದು ದಿನ ಮ್ಯಾಮ್ ಕೋಪಿಸ್ಕೊಂಡು ಕಿರ್ಚಾಡಿರೋದನ್ನು ನಾನು ನೋಡಿಲ್ಲ. ಒಂದು ದಿನ ಬೇರೆ ಥರ ಬೈದಿರೋದನ್ನೆಲ್ಲ ನಾನು ನೋಡಿಲ್ಲ. ಇಂಥ ಆ್ಯಂಡ್ ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ದಾರೆ. ಈ ಟೀಮ್ ಏನಿದೆ ನನ್ನ ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದೆ. ಅದು ನನಗೆ ತುಂಬ ಖುಷಿ ಕೊಟ್ಟಿದೆ. ಫೈನಲಿ ಸಿನಿಮಾ ಎಷ್ಟು ದಿನ ಶೂಟ್ ಆಯಿತು, ಎಲ್ಲೆಲ್ಲ ಶೂಟ್ ಮಾಡಿದ್ರಿ? ಈ ಸಿನಿಮಾ ಸೆಟ್ಟಲ್ಲಿ ನೀವು ನಾನು ಇಬ್ಬರನ್ನೂ ಗಮನಿಸ್ತಾ ಇದ್ದೀನಿ ಬಂದಾಗಿಂದ, ತುಂಬ ಖುಷಿಯಾಗಿ ಕೆಮಿಸ್ಟ್ರಿ ಅದಕ್ಕೆ ಸಖತ್ತಾಗಿ ವರ್ಕೌಟ್ ಆಗಿದೆ ಅನಿಸುತ್ತೆ ಫೈನಲಿ. ಆ್ಯಂಡ್ ಆರಾಮಾಗಿ ಕೂಲಾಗಿ ಪ್ರಮೋಷನ್ಸ್ ಕಾರ್ಯದಲ್ಲೆಲ್ಲ ಭಾಗಿಯಾಗ್ತಾ ಇದ್ರು. ಇವರಿಗೆ ಕ್ರೆಡಿಟ್ಸ್ ಅಪ್ಪ, ಐ ಆಮ್ ಸಾರಿ ಟು ಕಟ್ ಯು, ಬಟ್ ಇವ್ರಿಗೆ ಕ್ರೆಡಿಟ್ಸ್ ನಿಜವಾಗ್ಲೂ ಹೇಳ್ತೀನಿ. ಬಿಕಾಸ್ ಪ್ರಮೋಷನ್ಸ್ ಎವ್ರಿ ಡೇ ನಾವು ಕೊಡುವಾಗ ಏನಾಗುತ್ತೆ, ಹೇಳಿದ್ದನ್ನೇ ಹೇಳಬೇಕಲ್ಲ ಅನ್ನೋ ಒಂದು ಥಾಟಿಗೆ ನಾನು ಬಂದೇ ಇಲ್ಲ ಇದುವರೆಗೂ. ಇಟ್ ಈಸ್ ಬಿಕಾಸ್ ಆಫ್ ಹಿಮ್. ನಗಿಸ್ತಾನೆ ಇರ್ತಾರೆ, ನಿಜವಾಗ್ಲೂ ನಗಿಸ್ತಾನೆ ಇರ್ತಾರೆ, ಮಾತಾಡ್ತಾನೆ ಇರ್ತಾರೆ. ವೆರಿ ಎಂಗೇಜಿಂಗ್ ಕಾನ್ವರ್ಸೇಷನ್ಸ್, ತುಂಬ ಎಂಗೇಜಿಂಗ್ ಇರುತ್ತೆ. ಆ್ಯಂಡ್ ಎಷ್ಟು ಚೆನ್ನಾಗಿ ಇರುತ್ತೆ ಫ್ಲೋ ಅಲ್ಲಿ ಇಂಟರ್ವ್ಯೂ ಅಂತಂದರೆ, ನಂಗೆ ಇಂಟರ್ವ್ಯೂ ಕೊಟ್ಟಿದ್ದೀನಿ ಅಂತಾನೆ ಅನ್ಸೋದಿಲ್ಲ. ಎಷ್ಟು ಇಂಟರ್ವ್ಯೂಸ್ ಕೊಟ್ಟಿದ್ದೀವಿ. ಬಟ್ ಶೈನಿಂಗ್ ಸ್ಟಾರ್ ಜೊತೆಗೆ ನಾವು ಸ್ಮೈಲಿಂಗ್ ಸ್ಟಾರ್ ಅಂತಾನು ಕೊಟ್ಬಿಡೋಣ. ಪ್ಲೀಸ್ ಕೊಡಿ. ವೆರಿ ಆ ಮರೆಯಲಾಗದಂತಹ ಕ್ಷಣ ಒಂದು ಅಂತಂದ್ರೆ ಆ ಜರ್ನಿಲಿ, ಈ ಸಿನಿಮಾ ಓವರ್ ಆಲ್ ಜರ್ನಿಲಿ ಯಾವುದು ಅಂಕಿತ ಆಗಿದೆ? ನನಗೆ ಅದೇ ಮದುವೆ ಮಂಟಪದಲ್ಲಿ ಕೂತು ಮದುವೆ ಆಗೋ ಅಂಥ ಘಳಿಗೆ ಏನಿತ್ತು ಆ ಸಿನಿಮಾದಲ್ಲಿ, ಅದು ತುಂಬ ಮರೆಯಲಾಗದೇ ಇರೋ ಅಂಥ ಕ್ಷಣ. ಒಂದೇನಂತಂದ್ರೆ ಶೂಟಿಂಗ್ ಅಂತ ನನಗೆ ಗೊತ್ತು, ಬಟ್ ಮದುಮಗಳು ಗೆಟಪ್ಪಲ್ಲಿ ನನ್ನನ್ನು ನಮ್ಮ ತಾಯಿ ನೋಡ್ತಾ ಇದ್ದಾರೆ. ಆ್ಯಂಡ್ ಶಿ ಈಸ್ ವೆರಿ ಎಕ್ಸೈಟೆಡ್. ಹೆಂಗೆ ಕೂತಿಯಾಳೆ, ಏನು ಮಾಡ್ತಿದ್ದಾಳೆ, ಯಾರು ಹಾರ ಹಾಕ್ತಿದ್ದಾರೆ ಅನ್ನೋದೆಲ್ಲ. ನಾನು ಅದನ್ನು ನೋಡ್ತಾ ಇದ್ದೆ. ನಮ್ಮಮ್ಮ ನನ್ನನ್ನು ಆ ಒಂದು ಟೈಮನ್ನು ನಾನು ಮರೆಯೋದಕ್ಕಾಗೋದಿಲ್ಲ. ಆ್ಯಂಡ್ ಮದುವೆ ದಿನನೇ ಅನಿಸುತ್ತೆ ಆಲ್ ಆರ್ಟಿಸ್ಟ್ಸ್ ಇದ್ದಿದ್ದು, ಒಂಥರ ಕಂಪ್ಲೀಟ್ ಎಲ್ಲರೂ ಇದ್ದಿದ್ದು. ಯಾರ್ಯಾರು ಹೆಂಗಿದ್ದಾರೆ, ಏನು ಮಾಡ್ತಿದ್ದಾರೆ, ಯಾರ ಜೊತೆ ಮಾತಾಡ್ತಾರೆ ಅನ್ನೋದೆಲ್ಲ ನೋಡೋದಕ್ಕೆ ಒಂಥರ ವೇದಿಕೆ ಸಿಕ್ಕ ಹಾಗೆ. ಆ್ಯಂಡ್ ನಾನು ಶೈನ್ ಅವರು ಸಹ ವೇದಿಕೆ ಮೇಲೆ ಕೂತ್ಕೊಂಡು ಮಜಾ ಮಾಡಿದ್ದೀವಿ ಮದುವೆ ದಿನ. ಅದನ್ನು ನಾನು ಯಾವತ್ತೂ ಮರೆಯೋದಿಲ್ಲ. ಶೈನ್ ಅವ್ರಿಗೆ ಮರೆಯಲಾಗದ ಕ್ಷಣ ಅಂದರೆ ತಾಳಿ ಕಟ್ಟೋ ಟೈಮ? ನನಗೆ ಮರೆಯಲಾದ ಕ್ಷಣ ಅಂತ ಹೇಳಿದ್ರೆ ಕೊನೆ ದಿವಸ, ಶೂಟ್ ಕೊನೆ ದಿವಸ ಅನಿಸುತ್ತೆ. ಮುಗ್ದೋಯ್ತು ಅಲ್ಲ ಅಂತ ಒಂದು ಬೇಜಾರು. ಇಷ್ಟು ಒಳ್ಳೆ ಒಂದು ಅಂದರೆ ವೆರಿ ಬ್ಯೂಟಿಫುಲ್ಲಿ ಮೇಡ್, ವೆರಿ ಕಲರ್ಫುಲ್ ಆಗಿ ಒಂದು ಸಿನಿಮಾಗೆ ಏನು ಬೇಕು ಅದನ್ನೆಲ್ಲದನ್ನು ಆ ಸಿನಿಮಾಗೆ ಪ್ರೊವೈಡ್ ಮಾಡಿದ್ದಾರೆ. ಆ್ಯಂಡ್ ಅಜನೀಶ್ ಸರ್, ಸೊ ಯೂಶ್ವಲಿ ನಾನೇ ಒಬ್ಬ ಪ್ರೊಡ್ಯೂಸರ್ ಆಗಿದ್ದರೆ ಈ ಥರದ ನಿರ್ಧಾರ ತಗೊಳ್ತಿದ್ನೋ ಇಲ್ವೋ, ಬಟ್ ವಿತ್ ಅಜನೀಶ್ ಸರ್ ಆ್ಯಂಡ್ ಬಾಬಿ ಮ್ಯಾಮ್, ಈಗ ಬಾಬಿ ಮ್ಯಾಮ್ ಫಸ್ಟ್ ಟೈಮ್ ಡೈರೆಕ್ಷನ್ ಮಾಡ್ತಿರೋದು. ಸೊ ಅವರು ಯಾರನ್ನ ಬೇಕಾದರೂ ಇವಾಗ ಆ್ಯಕ್ಟರ್ಸ್ ಆಗಿ ತೊಗೋಬೋದಾಗಿತ್ತು, ಹೂ ಆರ್ ನಮ್ಮಿಬ್ಬರಿಗಿಂತನೂ ಜಾಸ್ತಿ ಎಕ್ಸ್ಪೀರಿಯನ್ಸ್ ಇರುವಂಥ ಆ್ಯಕ್ಟರ್ಸ್ಗಳನ್ನ ತೊಗೋಬೋದಾಗಿತ್ತು. ಅಥವಾ ಇವಾಗ ಸಿನಿಮಾಟೋಗ್ರಫಿ ಅಂತ ಬಂದಾಗ ಅಥವಾ ಕೆಲವು ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಅಲ್ಲೂ ತುಂಬ ಜನ ಹೊಸಬ್ರು ಇದ್ದಾರೆ, ಅವ್ರಿಗೆಲ್ಲರಿಗೂ ಅವಕಾಶ ಆಗಿದೆ. ಸೊ ಅಲ್ಲೂ ಕೂಡ ತುಂಬ ಎಕ್ಸ್ಪೀರಿಯನ್ಸ್ಡ್ ಇರೋರನ್ನ ತೊಗೊಳ್ಬೋದಾಗಿತ್ತು. ಬಟ್ ಇನ್ ಕೇಸ್ ನಾನೇ ಪ್ರೊಡ್ಯೂಸರ್ ಆಗಿದ್ರು ನಾನು ಆ ರಿಸ್ಕ್ಗಳನ್ನ ತೊಗೊಳ್ತಿರ್ಲಿಲ್ಲ. ಬಟ್ ಮೊದಲನೇ ಹೆಜ್ಜೆಯಲ್ಲೇ ಆ ಒಂದು ದೃಢ ನಿರ್ಧಾರ, ಸೇಯಿಂಗ್ ಲೈಕ್ ಇಲ್ಲ, ನಾನೊಬ್ಬ ಸೂರ್ಯ ಅಂತ ಪಾತ್ರನ ಹುಟ್ಟಾಕಿ ನಾಳೆ ಶೈನನ್ನು ಎಲ್ಲರೂ ಈ ಪಾತ್ರದಿಂದ ನೆನ್ಪಿಟ್ಕೋಬೇಕು, ಆ ಥರದ್ದೊಂದು ಏನೋ ಮಾಡ್ತೀನಿ, ಸಹನಾ ಅಂತ ಪಾತ್ರ ಮಾಡ್ತೀನಿ, ಅದಕ್ಕೆ ನನ್ನ ಅಂಕಿತ ಹತ್ರನೇ ಮಾಡಿಸ್ತೀನಿ, ಅವಳು ಆ ಕ್ಯಾರೆಕ್ಟರ್ ಅಲ್ಲ, ಬಟ್ ನಾನು ಐ ವಿಲ್ ಮೇಕ್ ಹರ್ ಡೂ ಇಟ್
ಅನ್ನುವಂಥ ಒಂದು ಸ್ಟ್ರಾಂಗ್ ಡಿಸಿಷನ್ ಇದೆಯಲ್ಲ, ದಟ್ ವಾಸ್ ಅಂದರೆ ಈ ಒಂದು ಅವಕಾಶದಲ್ಲಿ ಇಲ್ಲಿಗೆ ಮುಗೀತಲ್ಲ ಇದು, ಅಂದರೆ ಈ ಜರ್ನಿ ಮುಗೀತಲ್ಲ ಅನ್ನೋದಿತ್ತು ಆ ಕೊನೆ ದಿವಸ ನನಗೆ. ಆ ಒಂದು ಐ ಥಿಂಕ್ ದಟ್ ವಾಸ್ ಅ ವೆರಿ ಇಮೋಷ್ನಲ್ ಡೇ ಫಾರ್ ಮೀ. ಇನ್ನು ಈ ವೇದಿಕೆಯಲ್ಲಿ ಈ ಪ್ರಶ್ನೆ ಬೇಕೋ ಬೇಡವೋ ಗೊತ್ತಿಲ್ಲ, ಅಂಕಿತಾ ಅವರ ಭಾರ್ಗವ ಸಿನಿಮಾ ಆ್ಯಂಡ್ ಶೈನ್ ಶೆಟ್ಟಿ ಅವರು ಕಾಂತಾರ ಚಾಪ್ಟರ್ 1 ಅನ್ನುವಂತಹ ಒಂದು ಟಾಕ್ಗಳು ಕೇಳಿ ಬರ್ತಾ ಇದೆ. ಸೊ ಆ ಸಿನಿಮಾಗಳ ಬಗ್ಗೆ ಒಂದು 2 ಲೈನ್ ಈ ಸಿನಿಮಾ ಜೊತೆಗೆ. ಎಸ್, ಭಾರ್ಗವ ಬಗ್ಗೆ. ಭಾರ್ಗವ ಫಸ್ಟ್ ಸ್ಕೆಡ್ಯೂಲ್ ಮುಗ್ದಿದೆ. ಅಫ್ಕೋರ್ಸ್ ಗೊತ್ತಿರೋದಿಲ್ಲ, ಹೊಸಬ್ಳು, ನಾನು ತುಂಬಾ ಹೊಸಬ್ಳು, ಸಿಕ್ಕಾಪಟ್ಟೆ ಮ್ಯಾನೇಜ್ ಮಾಡಬೇಕು, ಏನು ಮಾಡಬೇಕು ಗೊತ್ತಾಗಲ್ಲ ಅನ್ನೋ ಅಂಥ ಮನಸ್ಥಿತಿ ಇರುತ್ತೆ. ಬಟ್ ಹಾಗೆ ನನಗೆ ಭಾರ್ಗವದಲ್ಲಿ ಉಪೇಂದ್ರ ಸರ್ ಅವ್ರ ಜೊತೆ ಕೆಲಸ ಮಾಡೋದಕ್ಕೆ ಅವಕಾಶ ಸಿಕ್ತು. ಐ ಥಿಂಕ್ ಇಟ್ ಇಸ್ ಅ ಗ್ರೇಟ್ ಆಪರ್ಚುನಿಟಿ ನನಗೆ. ನನ್ನ ಭಾಗ್ಯ ಅಥವಾ ಪುಣ್ಯ, ಆ ಥರ ಒಂದು ರಿಯಲ್ ಸ್ಟಾರ್ ಉಪೇಂದ್ರ ಸರ್ ಅವರ ಎದುರುಗಡೆ ನಿಂತ್ಕೊಂಡು ಆ್ಯಕ್ಟಿಂಗ್ ಮಾಡೋದು. ಒಂದು ಸ್ಕೆಡ್ಯೂಲಲ್ಲೇ ನಾನು ಅವರಿಂದ ತುಂಬ ಕಲ್ತಿದ್ದೀನಿ. ಓಕೆ. ಆ್ಯಂಡ್ ಅದೇ 1 ನಿಮಿಷದಲ್ಲಿ ಅದನ್ನೆಲ್ಲ ಹೇಳೋಕ್ಕಾಗೋದಿಲ್ಲ. ಬಟ್ ಸೋ ಫಾರ್ ದ ಜರ್ನಿ ಈಸ್ ಬ್ಯೂಟಿಫುಲ್. ಐ ಆಮ್ ಲುಕಿಂಗ್ ಫಾರ್ವರ್ಡ್ ಟು ವರ್ಕ್ ಮೋರ್ ವಿತ್ ಹಿಮ್. ಯಾಕಂದರೆ ಆಫ್ ಸ್ಕ್ರೀನಲ್ಲೂ ಕೂತ್ಕೊಂಡು ಚರ್ಚೆ ಮಾಡೋವಂಥ ವಿಷಯಗಳಾಗಲಿ, ಆನ್ ಸ್ಕ್ರೀನಲ್ಲಿ ಅವರು ಒಂದು ಸೀನಿಗೆ ಹಾಕುವಂಥ ವಿಷಯಗಳಾಗಲಿ, ಇದನ್ನೆಲ್ಲ ನೋಡೋದೇ ಒಂಥರ ಚಂದ. ಅದನ್ನು ನಾನು ಅಲ್ಲಿ ಭಾಗಿಯಾಗಿದ್ದೀನಿ ಅನ್ನೋದೇ ನನಗೆ ಅಯ್ಯೋ ಹೌದಾ ನಾನು ಒಂದು ಫೀಲಿಂಗ್ ಇದೆ. ಐ ಆಮ್ ವೆರಿ ಗ್ರೇಟ್ಫುಲ್ ಫಾರ್ ದ ಪ್ರಾಜೆಕ್ಟ್ ಆಲ್ರೆಡಿ. ಆ್ಯಂಡ್ ನೋಡೋಣ ಹೇಗೆ ಬರುತ್ತೋ ಭಾರ್ಗವ ಅಂತ. ರಿಯಲ್ ಸ್ಟಾರ್ ಜೊತೆಗೆ ರಿಯಲಿಸ್ಟಿಕ್ ಆಗಿರುವಂತಹ ಅಂಕಿತಾ. ನೋಡಿ, ಇಲ್ಲೂ ಕೂಡ ಮೇಕಪ್ ಇಲ್ಲ, ನಾನು ಮತ್ತೆ ಮೇಕಪ್ ಹಾಕಿದ್ದೀನಿ, ತುಂಬಾ ರಿಯಲ್ ಆಗಿದ್ದಾರೆ. ನಾನು ಬಂದಾಗಿಂದ ಅದನ್ನೇ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ರಿಯಲ್ ಸ್ಟಾರ್ ಜೊತೆಗೆ ರಿಯಲಿಸ್ಟಿಕ್ ಅಂಕಿತಾ ಮೂವಿ ಭಾರ್ಗವ ಎಲ್ಲರೂ ಕೂಡ ವೇಟ್ ಮಾಡ್ತಾ ಇದ್ದೀನಿ. ಕಾಂತಾರ ಚಾಪ್ಟರ್ 1 ಶೈನ್ ಅವರು ಶೈನ್ ಆಗ್ತಾ ನಾನು ಹೆಂಗೆ ಅದಕ್ಕೆ ಆನ್ಸರ್ ಮಾಡಲಿ ಅಂದರೆ, ನಾನಿಲ್ಲ ಕಾಂತಾರ ಚಾಪ್ಟರ್ 1 ಅಲ್ಲಿ ನಾನಿಲ್ಲ. ನನ್ನ ಪಾತ್ರ ಚಾಪ್ಟರ್ 2 ಅಲ್ಲಿ ಎಂಡ್ ಆಗಿದೆ. ಸೊ ಚಾಪ್ಟರ್ 1 ಅಲ್ಲಿ ನಾನಿಲ್ಲ. ಚಾಪ್ಟರ್ 2 ಅಲ್ಲಿ ಎಂಡ್ ಆಗಿದೆ, ಚಾಪ್ಟರ್ 1 ಅಲ್ಲಿ ಇರಬಹುದಾ ಅಂತ ಜನಗಳಿಗೆ ಅಂದ್ರೆ ಈಗ ಅದನ್ನ ನಾನು ತುಂಬಾ ರಿವೀಲ್ ಮಾಡೋಕ್ಕಾಗಲ್ಲ, ಯಾಕೆ ನಾನು ಇಲ್ಲ, ಕತೆ ಎಲ್ಲಿ ಹೋಗ್ತಾ ಇದೆ, ಏನಾಗ್ತಾ ಇದೆ ಅಂತ. ಬಟ್ ದೆನ್ ನಾನು ಐ ಆಮ್ ನಾಟ್ ಅ ಪಾರ್ಟ್ ಆಫ್ ಚಾಪ್ಟರ್ 1, ಕಾಂತಾರ ಚಾಪ್ಟರ್ 1. ಇವಾಗ ಜಸ್ಟ್ ಮ್ಯಾರಿಡ್ ಆಗ್ತಾ ಇದ್ದೀರಾ, ಸೊ ನವ ದಂಪತಿಗಳಿಗೆ ಸ್ವಲ್ಪ ಕಾಲ ಎಳೆಯೋಣ, ಒಂದು ಟಾಸ್ಕ್ ಕೊಡ್ತೀನಿ. ಈಗ ಅಂಕಿತಾ TV ಶೋಸ್ ಎಲ್ಲ ಮಾಡಿರೋದ್ರಿಂದ, ಆ್ಯಂಕರ್ ಆಗಿ ಮಾಡಿರೋದ್ರಿಂದ, ಸೊ ನೀವು ಕೂಡ ಟಾಸ್ಕ್ನ ನಿಭಾಯಿಸ್ತೀರಾ ಚೆನ್ನಾಗಿ ಅನ್ಕೊಂಡಿದ್ರಿ. ಶೈನ್ ಶೆಟ್ಟಿ ಕೇಳಬೇಕಾ ಯಾವುದಕ್ಕೆ ಇನ್ಕಮ್? ಓಕೆನಾ. ಇವಾಗ ಒಬ್ಬ ದೊಡ್ಡ ಸೆಲೆಬ್ರಿಟೀಸ್ದು ಮದುವೆ ಆಗ್ತಾ ಇದೆ, ಸ್ಟಾರ್ ನಟ ನಟಿ ಇಬ್ರು ಕೂಡ ದೊಡ್ಡ ಸ್ಟಾರ್ಸು. ಅಂಕಿತಾ ಅವರು ನ್ಯೂಸ್ ಓದ್ತಾ ಇದ್ದಾರೆ, ಆ್ಯಂಕರ್ ಅವರು. ಶೈನ್ ಶೆಟ್ಟಿ ಅವ್ರ ಫೋನು ಕನೆಕ್ಟ್ ಮಾಡ್ತೀವಿ, ನೀವು ಸ್ಪಾಟಿಂದ ಲೈವ್ ಕೊಡಬೇಕು ಮದುವೆ ಬಗ್ಗೆ ಆಗ್ತಾ ಇರೋದು. ಮೇಡಮ್ ನಮಸ್ಕಾರ. ನೀವು ಆಂಕರ್. ಆಂಕರ್ ಎಲ್ಲಿ? ಬಂದಿಲ್ಲ ಗುರು, ಓದ್ಬೇಕು. ಸ್ಟುಡಿಯೋದಲ್ಲಿ ಇಲ್ವಾ ಮೇಡಮ್? ಸರ್ 1 ನಿಮಿಷ ಕಾಲಲ್ಲಿ ಇರಿ, ಹೇಳ್ತೀನಿ. ವೀಕ್ಷಕರೇ, ಇವತ್ತು ನಾವು ಯಾವುದರ ಬಗ್ಗೆ ಮಾತಾಡ್ತಾ ಇದೀವಿ ಅಂತಂದ್ರೆ, ಅದ್ಧೂರಿಯಾಗಿ ಸಜ್ಜಾಗಿರುವಂತಹ ಮದುವೆ ಮಂಟಪದಲ್ಲಿ ನಮ್ಮ ತಾರೆಯರು ರೆಡಿ ಆಗಿದ್ದಾರೆ. ಇವೆರಡು ತಾರೆಯರು ಯಾರ್ಯಾರು, ಯಾರ ಜೊತೆ ಯಾರು ಮದುವೆ ಆಗ್ತಿದ್ದಾರೆ ಅನ್ನೋ ವಿಷಯದ ಕುರಿತು ಮಾತಾಡ್ತಾ ಇದೀವಿ. ನಮ್ಮ ಜೊತೆ ಕಾಲಲ್ಲಿ ಇದ್ದಾರೆ ಸೆಲೆಬ್ರಿಟಿ, ಇನ್ನೊಬ್ಬ ಸೆಲೆಬ್ರಿಟಿ. ಕಾಂಟ್ಯಾಕ್ಟ್ ಮಾಡೋಣ. ಐಸ್ ಕ್ರೀಮ್ ಇಟ್ಟಿದಾರಾ? ಐಸ್ ಕ್ರೀಮ್ ಇಲ್ವಾ ಸರ್? ಹಲೋ ಮೇಡಮ್. ಸರ್ ಕೇಳಿಸ್ತಿದ್ಯಾ? ಕೇಳಿಸ್ತಿದೆ ಮೇಡಮ್. ಶೂಟಿಂಗ್ ಇಲ್ವಾ ಸರ್ ಇವತ್ತು? ಇದೆ. ಹಲೋ ಹೇಳಿ ಸರ್, ಶೂಟಿಂಗ್ ಇಲ್ವಾ? ಮೇಡಮ್ ಶೂಟಿಂಗ್ ಅಲ್ಲ, ನಾನು ಪ್ರೆಸ್ ರಿಪೋರ್ಟ್ರು. ನೀವು ಕ್ಯಾರೆಕ್ಟರ್ ಚೇಂಜ್ ಮಾಡ್ಬಿಟ್ರಿ. ಇದು ಮೇಡಮ್, ಇಲ್ಲಿ ಮದುವೆ ನಡೀತಾ ಇದೆ. ನಾನು ಮತ್ತೆ ನಮ್ಮ ಛಾಯಾಗ್ರಾಹಕರು, ಅಣ್ಣ ಬ್ಲ್ಯಾಕ್ ಟಿ ಶರ್ಟ್, ನಿಮ್ಮ ಹೆಸರು? ಕುಲಕರ್ಣಿ. ನಾನು ಮತ್ತೆ ನಮ್ಮ ಇದು ಕ್ಯಾಮ್ರಾಮ್ಯಾನು ಕುಲಕರ್ಣಿ ಅವ್ರ ಜೊತೆ ನಾನು ಇಲ್ಲಿ ಮದುವೆಯಲ್ಲಿದ್ದೀನಿ. ಒಬ್ಬ ದೊಡ್ಡ ನಟ ಮತ್ತೆ ನಟಿಯವರ ಮದುವೆ. ಕುಲಕರ್ಣಿ ಅವರು. ಆಮೇಲೆ ಇದು ಒಳ್ಳೆ ಊಟ, ಏನು ಬಿರಿಯಾನಿನಾ? ಇದು ಬಿರಿಯಾನಿ ಇಟ್ಟಿದಾರಂತೆ ಮೇಡಮ್. ಬಿರಿಯಾನಿ ಇಟ್ಟಿದ್ದಾರೆ. ಆಮೇಲೆ ಐಸ್ ಕ್ರೀಮು, ಈ ಮಂಗಳೂರು ಪಬ್ಬಾಸ್ ಅಂತ ಐಸ್ ಕ್ರೀಮ್ ಅಂಗಡಿ ಇದೆ. ಮೇಡಮ್ ಹೇಳಿ ಮೇಡಮ್, ಕೇಳಿಸ್ತಾ ಇದೆ. ಹಲೋ ಹಲೋ ನಟ ನಟಿ ಯಾರು ಕೇಳಿಸ್ತಿದ್ಯಾ? ಯಾವ್ದೋ ಫೋನ್ ಎಸಿಲೇ. ಮೇಡಮ್ ಕೇಳಿಸ್ತಿದೆ ಮೇಡಮ್. ಕೇಳಿಸ್ತಿದೆ, ನನಗೂ ಕೇಳಿಸ್ತಾ ಇದೆ. ಹೇಳಿ ಸರ್, ಈಗ ಯಾರಿಬ್ರ ನಡುವೆ ನಡೀತಾ ಇದೆ ಈ ಅದ್ಧೂರಿಯಾದ ಮದ್ವೆ ಇವತ್ತು? ಇವತ್ತು ಒಂದು ಒಳ್ಳೆ ಮದ್ವೆ ಮೇಡಮ್. ಒಂದು ಹುಡುಗ ಒಂದು ಹುಡುಗಿ, ಇವ್ರದ್ದು ಮದ್ವೆ ನಡೀತಾ ಇದೆ. ನಾನು ಮದ್ವೆ ನೋಡ್ಬೇಕು ಅಂತ ಟ್ರೈ ಮಾಡ್ತಿದ್ದೀನಿ. ಇಡೀ ಸ್ಟೇಜ್ ಅನ್ನ ಕವರ್ ಮಾಡ್ಕೊಂಡು ಕುಲಕರ್ಣಿ ಅವರ ಅಗಲವಾಗಿರುವಂತಹ ದೇಹ ನನಗೆ ಅಡ್ಡ ಆಗ್ತಾ ಇದೆ. ಕುಲಕರ್ಣಿ ಅವರೇ ಸೈಡ್ಗೆ ಬನ್ನಿ. ನನಗೆ ಹುಡುಗ ಹುಡುಗಿ ಯಾರು ಅನ್ನೋದನ್ನ ನಾವು ಈ ಕ್ಯಾಮರಾದಲ್ಲಿ ಇನ್ನೇನು ತೋರಿಸ್ಬೇಕು ಅಂತ ಹೊರಡ್ತಾ ಇದ್ದೀವಿ.
ಒಳ್ಳೆ ಮದುವೆ ಮೇಡಮ್. ಅಂದ್ರೆ ಕ್ಯಾಮ್ರಾದಲ್ಲಿ ತೋರಿಸಿ. ತೋರಿಸಿ. ಈಗ ನೀವು ನೋಡ್ತಾ ಇದ್ದೀರಾ, ಈ ವೇದಿಕೆ ಮೇಲೆ ಮದುವೆ ಆಗ್ತಾ ಇದೆ ನಮ್ಮ ಕನ್ನಡ ಚಿತ್ರರಂಗದ ಅತಿ ದೊಡ್ಡ ಒಬ್ಬ ಕಲಾವಿದ. ಎಲ್ಲರನ್ನೂ ಕೂಡ ಇಷ್ಟು ವರ್ಷಗಳ ಕಾಲ ಮನರಂಜಿಸಿ ಆ ಹುಡುಗಿಯನ್ನ ಒಲಿಸಿಕೊಂಡು, ಆ ಹುಡುಗಿ ಕೂಡ ಬಹಳ ಪ್ರತಿಭಾನ್ವಿತ ಪ್ರತಿಭೆ, ಅವಳು ಮದುವೆ ನಡೀತಾ ಇದೆ ಇವತ್ತು. ಓಹೋ, ಈಗ ಗೊತ್ತಾಗ್ತಾ ಇದೆ ನೋಡಿ, ನೀವು ನೋಡ್ತಾ ಇದ್ದೀರಾ, ಇದು ಇಬ್ರು ಕೂಡ ಒಂದೇ ಸಿನಿಮಾದಲ್ಲಿ ಮುಂಚೆ ನಟನೆ ಕೂಡ ಮಾಡಿದ್ದಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಮೇಡಮ್. ಇವತ್ತು ಇವರು 2000 ಕ್ರಿಸ್ತಶಕ 2025ರಲ್ಲಿ ಕುಲಕರ್ಣಿ ಅವರೇ ಹುಡುಗನ ಮುಖ ತರಿಸಿ. ಈ ಹುಡುಗ ಕೂಡ ಅಂದ್ರೆ ಈ ನಮ್ಮ ಪ್ರತಿಭಾನ್ವಿತ ಕಲಾವಿದ ಶೈನ್ ಶೆಟ್ಟಿ ಅಂತ ಅನ್ಸ್ತಾ ಇದೆ ಮೇಡಮ್ ನನಗೆ. 2000 ಕ್ರಿಸ್ತಶಕ 2000 ಹೌದು ಮೇಡಮ್, 2020ರಲ್ಲಿ ಬಿಗ್ ಬಾಸ್ ಸೀಸನ್ 7 ಇದು ವಿನ್ನರ್ ಆಗಿದ್ರು. ಇದರ ಕುರಿತು ಹಾಗಾದ್ರೆ ಮಾತಾಡೋಣ. ರಿಪೋರ್ಟರ್, ನಿಮ್ ಹೆಸರು ಗೊತ್ತಾಗ್ಲಿಲ್ಲ. ನನ್ನ ಹೆಸರು ಇದು ಕವಾಳ್ ರಮೇಶ್ ಅಂತ ನನ್ನ ಹೆಸರು. ನನ್ನ ಜೊತೆ ಛಾಯಾಗ್ರಾಹಕರಾಗಿರುವಂತಹ ಇವರು ಕುಲಕರ್ಣಿ ಅವರು, ಬರ್ತೋಗ್ಬಿಡ್ತೀನಿ, ನನ್ನ ಜೊತೆಗೆ ಇರ್ತೀವಿ ನಾವು, ಅವರಿದ್ದಾರೆ. ಹಾಗೆ ಹಾಗೂ ಕುಲಕರ್ಣಿ ಅವರಿಗೆ ಧನ್ಯವಾದ. ನಾವು ನಿಮ್ಮ ಮತ್ತೆ ಒಂದ್ಸರಿ ಕನೆಕ್ಟ್ ಮಾಡಿ. ಬರೀ ಗಂಡು ಮದುವೆ ಆಗ್ತಾ ಇಲ್ಲ, ಹೆಣ್ಣು ಇದಾರೆ, ಅದನ್ನ ಕೇಳಲ್ವಾ ಮೇಡಮ್ ನೀವು? ಖಂಡಿತ ಕೇಳೋಣ, ಖಂಡಿತ ಮುಂದುವರ್ಸೋಣ ನಮ್ಮ ಮಾತುಕತೆಯನ್ನ. ಆದ್ರೆ ಈಗ ಅಷ್ಟೇ ನೀವು ಕೇಳಿದ್ರೆ ನಿರೂಪಕಿಗೆ ಭಯ ಆಗೋಯ್ತು, ಹೆಣ್ಣು ಯಾರು ಅಂತ ಏನ್ ಹೇಳ್ತೀನಿ ಅಂತ ಟೆನ್ಷನ್ ಆಗೋಯ್ತು. ಆಯ್ತು ಮೇಡಮ್, ಆಯ್ತು, ಹುಡುಗಿ ಯಾರಂತ ಹೇಳ್ಬೇಕು. ಸರಿ, ನೀವ ನಿರೂಪಕಿ ಅವರ ಅರ್ಜೆಂಟ್ ಮಾಡ್ಬೇಡಿ ಮೇಡಿ, ಪಕ್ಕದ ಚಾನಲ್ ಅವ್ರದೆಲ್ಲ ಕನೆಕ್ಟ್ ಆಗ್ತಾ ಇದೆ ಕಂಡ್ರು. ಸೊ ಈಗಷ್ಟೇ ಮಾಹಿತಿ ಬಂತು, ಮಂಗಳೂರಿನಲ್ಲಿ ನಡೀತಿದೆ ಅದ್ಧೂರಿಯಾಗಿ ಶೈನ್ ಶೆಟ್ಟಿ. ಇಲ್ಲ ಮೇಡಮ್, ಬೆಂಗಳೂರಲ್ಲಿ ನಡೀತಾ ಇದೆ ಮದ್ವೆ. ಮಂಗಳೂರಲ್ಲ, ಐಸ್ ಕ್ರೀಮ್ ಅಂಗಡಿ ಮಂಗಳೂರಿಂದ ಬಂದಿದೆ ಮೇಡಮ್. ಓಕೆ ವೀಕ್ಷಕರೇ, ಈಗ ಗೊತ್ತಾಯ್ತು ನಿಮ್ಗೆ, ಬೆಂಗಳೂರಿನಲ್ಲಿ ನಡೀತಿದೆ ಒಂದು ಮಹಾ ಮದುವೆ ಅಂತಾನೆ ಹೇಳ್ಬೋದು. ಶೈನ್ ಶೆಟ್ಟಿ ಅವರ ಮದುವೆ ನಡೀತಾ ಇದೆ. ಆದ್ರೆ ಯಾರ ಜೊತೆ ಅನ್ನೋದೇ ಕುತೂಹಲ. ಮುಂದುವರಿಸೋಣ ಈ ಮಾತುಕತೆಯನ್ನ. ಆದ್ರೆ ಈಗ ಸದ್ಯಕ್ಕೆ ಒಂದು ಬ್ರೇಕ್ ನ ತಗೊಳ್ಳಿ. ಅಂಕಿತಾ ಅವ್ರಿಗೆ ಯಾಕೋ ಭಯ ಆಯ್ತು, ಹುಡುಗಿ ಹೆಸರು ಯಾರ್ದು ಹೇಳ್ತಾರೆ. ಇಲ್ಲ, ಯಾರ ಬ್ರೇಕ್ ನಂತರನಾ? ಸೀರಿಯಸ್ಲಿ ನಾನು ಏನಂದ್ರೆ ನಿಮ್ ಕ್ಯೂರಿಯಾಸಿಟಿನೇ ಆಂಕರ್ಗೆ ಕ್ಯೂರಿಯಾಸಿಟಿನೇ ಇರಲಿಲ್ಲ. ಇಲ್ಲ, ನಾನು ಏನ್ ಗೊತ್ತಾ, ಸ್ವಲ್ಪ ಟೈಮ್ ಉಳಿಸೋಣ. ಓ ಕರೆಕ್ಟ್, ಅಲ್ಲಿ ಇದು ಆಡಿಯನ್ಸ್ ಬಂದಿದ್ದಾರೆ. ಓಕೆ, ರಿಪೋರ್ಟರ್ ಜಾಸ್ತಿ ಮಾತಾಡ್ತಿದಾರಲ್ವಾ, ಸರಿ ಆಯ್ತು ಬ್ರೇಕ್ ಹೇಳೋಣ ಅಂದ್ಬಿಟ್ಟು ಹೇಳ್ದೆ. ನೀವ್ ಹೇಳಿ ಹುಡುಗಿ ಯಾರಂತ. ಈಗ ಕೇಳಿ, ನನಗೆ ಶೈನ್ ಶೆಟ್ಟಿ ಮತ್ತೆ ರಿಪೋರ್ಟರ್ ಮಾಡೋಣ. ನನ್ಗೇನಿಲ್ಲ, ನಿಮ್ಗೆ ಓಕೆನಾ? ಇಲ್ಲಪ್ಪ, ನೆಕ್ಸ್ಟ್ ಆಲ್ ರೈಟ್, ಮುಂದಕ್ಕೆ ಹೋಗೋಣ. ಓಕೆ, ಸೂಪರ್. ಆರಾಮಾಗಿ ವಿತೌಟ್ TP ಹಾಫ್ ಆನ್ ಅವರ್ ನ್ಯೂಸ್ ಮಾಡ್ಬೋದು. ರಿಪೋರ್ಟರ್ಗೂ ಕೂಡ ಕಾನ್ಫಿಡೆನ್ಸ್ ಇದೆ, ಆಂಕರ್ ಕೂಡ ಅದ್ಭುತವಾಗಿದೆ. ಎಸ್, ಇವಾಗ ಒಂದು ಚಿಕ್ಕದಾಗಿ ಗೇಮ್ ಆಡ್ಸೋಣ. ನಾನು ಕೇಳೋ ಎಲ್ಲ ಪ್ರಶ್ನೆಗಳಿಗೂ ಕೂಡ ರಾಂಗ್ ಆನ್ಸರ್ಸ್ ಕೊಡಬೇಕು. ಇದು ಫೈನಲ್ ಹಂತ ಇಂಟರ್ವ್ಯೂದು, ಓಕೆನಾ? ಫಸ್ಟ್ ಅಂಕಿತಾ ಅವ್ರ ಕಡೆಯಿಂದ ಬರೋಣ. ರಾಂಗ್ ಆನ್ಸರ್ ಕೊಡಬೇಕು. ಕರ್ನಾಟಕದ CM ಬಾಬಿ ಸಿಆರ್. ಪ್ರಧಾನಮಂತ್ರಿ ರಜನೀಶ್ ಲೋಕನಾಥ್ ಸರ್. ಕಲಿಯುಗದ ಕರ್ಣ ನಾನು. ಓಕೆ, ಅಂಕಿತಾ ಅವರು ಜಾಸ್ತಿ ಯಾವಾಗಲೂ ಈ ರೀಲ್ಸ್ನ ನೋಡ್ತಾರೆ. ಯಾವ ರೀಲ್ಸ್? ಹಾರರ್. ಲವರ್ ಬಿಟ್ಟು ಬೇರೆಯವ್ರನ್ನ ಮದುವೆ ಆಗ್ತಿದ್ರೆ ಅಂಕಿತಾ ಅವರು ಯಾರು? ಫಸ್ಟ್ ಲವರ್ನ ಕುಡ್ಕೊಂಡ್ ರಾಂಗ್ ಆನ್ಸರ್ ಅಷ್ಟೇ. ರಾಂಗ್ ಆನ್ಸರ್ ಬೇಡ. ಯಾರನ್ನ ಮದ್ವೆ ಆಗ್ತಿದ್ದೆ ಅಂತನಾ? ಅಂಕಿತಾ ಅವ್ರಿಗೆ ಲವರ್ ಇರ್ತಾರೆ. ಓಕೆ, ಲವರ್ನ ಬಿಟ್ಟು ಬೇರೆಯವ್ರನ್ನ ಮದ್ವೆ ಆಗೋದಾದ್ರೆ ಯಾರನ್ನ ಆಗ್ತಾರೆ? ರಾಂಗ್ ಆನ್ಸರ್. ನಾನು ಅರೇಂಜ್ ಮ್ಯಾರೇಜ್ ಆಗ್ತೀನಿ. ಇದು ಆನ್ಸರ್ ಅಲ್ಲ. ಅಂದ್ರೆ ಲವ್ ಮ್ಯಾರೇಜ್ ಆಗ್ತೀನಿ ಅಂತ ನಾವು ತಿಳ್ಕೊತೀವಿ. ನಾನು ಬಿಡೋದೇ ಇಲ್ಲ. ಲವರ್ನ ಬಿಡೋದೇ ಇಲ್ಲ ಅಂದ್ರೆ ಬಿಟ್ಬಿಡ್ತೀನಿ. ಓಕೆ, ರಾಂಗ್ ಆನ್ಸರ್ ಅಂದ್ರೆ ಬಿಟ್ಟು ಅರೇಂಜ್ ಮ್ಯಾರೇಜ್ ಆಗ್ತೀನಿ. ಈಗಾಗಲೇ ಅದು ಕಷ್ಟ ಇದೆ. ಆ ಆನ್ಸರ್ ನೀವು ಹತ್ರ ತಗ್ಸಕ್ ಆಗಲ್ಲ, ಅದು ಅಲ್ಲಿಗೆ ಮುಗಿತದೆ, ಅದು ನ್ಯೂಟ್ರಲ್ ಮಾಡ್ಬಿಟ್ರು. ಅದು ತುಂಬಾ ಇದೆ. ಈಗ ಶೈನ್ ಶೆಟ್ಟಿ ಅವರು ರಮ್ಯಾ ಪೋಸ್ಟ್ಗೆ ಶೈನ್ ಶೆಟ್ಟಿ ಅವರು ಒಂದು ಕಮೆಂಟ್ ಹಾಕಿದ್ರಂತೆ, ಅದೇನು? ರೀಸೆಂಟ್ ಆಗಿ ಒಂದು ಇಶ್ಯೂ ಆಯ್ತು. ಪ್ಲೀಸ್ ನಾನು ಹೇಳ ಆಗಸ್ಟ್ 22 ಜಸ್ಟ್ ಮ್ಯಾರಿಡ್ ರಿಲೀಸ್ ಆಗ್ತಿದೆ. ಇಸ್ ದಿ ಕಾಮೆಂಟ್. ಶೈನ್ ಶೆಟ್ಟಿ ಅವ್ರು ಹೇಳೋದಾದ್ರೆ ಆಗಸ್ಟ್ 22 ಜಸ್ಟ್ ಮ್ಯಾರಿಡ್ ರಿಲೀಸ್. ನೀವಂದ್ರೆ ನನಗೆ ಇಷ್ಟ ಇಲ್ಲ. ಸೂಪರ್. ಕಾಂತಾರ ಚಾಪ್ಟರ್ 1 ನಲ್ಲಿ ಶೈನ್ ಶೆಟ್ಟಿ ಅವರು ಇದ್ದಾರೆ, ಆಕ್ಟ್ ಮಾಡ್ತಾ ಇದ್ದಾರೆ. ಹೌದು. ಓಕೆ, ಶೈನ್ ಶೆಟ್ಟಿ ಡ್ರೀಮ್ ಗರ್ಲ್ ಇವರೇ. ಶೈನ್ ಶೆಟ್ಟಿ ಡ್ರೀಮ್ ಗರ್ಲ್ ಇವರೇ. ಬಾಬಿ ಸಿಆರ್. ರಾಂಗ್ ಆನ್ಸರ್.
ಪಾಪ ಅವ್ರನ್ನ ಡ್ರೀಮ್ ಕೊಡೋಕ್ಕಾಗಲ್ಲ ಇವಾಗ. ಶೈನ್ ಶೆಟ್ಟಿ ಇಷ್ಟ ಇಲ್ದಿದ್ರು ಕೂಡ ಜಸ್ಟ್ ಮ್ಯಾರಿಡ್ ಆಗಿದ್ದಾರೆ. ಹೌದು. ಓಕೆ, ಬಿಗ್ ಬಾಸ್ನಿಂದ ಶೈನ್ ಶೆಟ್ಟಿ ರಿಯಲ್ ಫೇಸ್ ರಿವೀಲ್ ಆಯಿತು. ಬಿಗ್ ಬಾಸ್ನಿಂದ ಶೈನ್ ಶೆಟ್ಟಿ ಅವರ ರಿಯಲ್ ಫೇಸ್ ರಿವೀಲ್ ಆಯಿತು. ಇಲ್ಲ, ಸುಳ್ಳು. ಆಯ್ತು, ಸೀರಿಯಸ್ಲಿ ವಾಟ್ ಎ ಬ್ರಿಲಿಯಂಟ್. ಆಯ್ತು ಅಂದ್ರು, ಹೌದು ಅಂತ ಒಪ್ಕೊಂಡ್ರೆ ಸರಿ ಅನ್ಸರಲ್ವಾ? ಸೂಪರ್ ಸೂಪರ್. ಓಕೆ, ಇನ್ನು ಒಂದು ವಿಚಾರ, ಇದೊಂದು ಪ್ರಶ್ನೆ ಕೇಳೋದು ಮರ್ತ್ಬಿಟ್ಟೆ ಶೈನ್ ಶೆಟ್ಟಿ ಅವ್ರಿಗೆ. ಬಿಗ್ ಬಾಸ್ ಆಯಿತು, ಆಮೇಲೆ ಬಿಸ್ನೆಸ್ ಮಾಡಿದ್ರು, ಇವಾಗ ಯಾವುದೂ ಕೂಡ ಕ್ಲಿಕ್ ಆಗಿಲ್ಲ, ಎಲ್ಲೂ ಕೂಡ ಶೈನ್ ಆಗಿಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಸಿನಿಮಾ ಇಂಡಸ್ಟ್ರಿಗೆ ಬರ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಒಂದಷ್ಟು ಕಮೆಂಟ್ಸ್ ನೋಡಿದೆ ನಾನು ಟ್ರೇಲರಲ್ಲೇನೆ. ಏನು ರಿಯಾಕ್ಟ್ ಮಾಡ್ತೀರಾ ಇದಕ್ಕೆ? ಹೌದು. ಓ, ಇದು ಆ ಸೆಗ್ಮೆಂಟ್ ಅದು ಮುಗೀತು. ಇಲ್ಲ ಇಲ್ಲ, ಖಂಡಿತ ಇಲ್ಲ. ಸೊ ಬಿಗ್ ಬಾಸ್ ಆದ ನಂತರನೇ ಆ ಬಿಸ್ನೆಸ್ ಇಂದಾನೆ ನನಗೂ ಕೂಡ ಬಿಗ್ ಬಾಸಿನ ಗೆಲುವಿಗೂ ಕೂಡ ನನ್ನ ಫುಡ್ ಟ್ರಕ್ ಬಿಸ್ನೆಸ್ ಆಗಿರ್ಬೋದು, ನನ್ನ ರೆಸ್ಟೋರೆಂಟ್ ಬಿಸ್ನೆಸ್ ಕಾರಣ. ಆ್ಯಂಡ್ ಫುಡ್ ಟ್ರಕ್ ಇಂದ ಶುರು ಮಾಡಿದ ಜರ್ನಿ ನನ್ನ ಬಿಗ್ ಬಾಸ್ಗೆ ಕರ್ಕೊಂಡು ಹೋಯ್ತು. ಬಿಗ್ ಬಾಸ್ ಗೆಲುವಿಗೂ ಕೂಡ ಕಾರಣ ಆಯಿತು ನನ್ನ ಫುಡ್ ಟ್ರಕ್ ಜರ್ನಿ. ಸೊ ಬಿಗ್ ಬಾಸಿಂದ ಹೊರಗಡೆ ಬಂದಮೇಲೆ ಅದು ಕ್ಲಿಕ್ ಆಗಿರಲಿಲ್ಲ ಅಂದ್ರೆ ನಾನು ರೆಸ್ಟೋರೆಂಟೇ ಮಾಡ್ತಿರ್ಲಿಲ್ಲ. ಸೊ ಈಗ ಅಲ್ಲಿಂದ ಮುಂದಕ್ಕೆ ಎಲ್ಲೋ ಅಂದರೆ ಅದನ್ನ ದಾಟಿ ಅದನ್ನ ಈಗ ಸೇಲ್ ಮಾಡಿ ನಾನು ಮುಂದಕ್ಕೆ ಏನೋ ಹೊರಟಿದ್ದೀನಿ ಅಂತ ಹೇಳಿದ್ರೆ ಅಲ್ಲೊಂದೇನೋ ರೀಸನ್ ಇರುತ್ತೆ. ಬಟ್ ಎಲ್ಲದಕ್ಕೂ ಎಲ್ಲ ವಿಚಾರನೂ ಹೇಳೋದಕ್ಕೆ, ಅದನ್ನ ರಿವೀಲ್ ಮಾಡೋದಕ್ಕೆ ಸರಿಯಾದ ಸಮಯ ಸಂದರ್ಭ ಅಂತ ಇರುತ್ತೆ. ಅದಕ್ಕೆ ವೆಯ್ಟ್ ಮಾಡ್ತಿದ್ದೀನಿ ಅಷ್ಟೇ. ಅದಕ್ಕೂ ಆ್ಯಕ್ಟಿಂಗ್ ನಾನು ಮಾಡ್ಕೊಂಡೇ ಬಂದಿದ್ದೀನಿ ಥ್ರೂ ಔಟ್. ಆ್ಯಕ್ಟಿಂಗ್ ನಾನು ಫಸ್ಟ್ ಆಫ್ ಆಲ್ ಟೆಲಿವಿಷನ್ ಅಂದರೆ ಸೀರಿಯಲಿಂದ ಹೊರಗಡೆ ಬಂದಿದ್ದೆ ನಾನು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಬೇಕು ಅಂತ. ಬಟ್ ಅಲ್ಲಲ್ಲಿ ಪಾತ್ರಗಳನ್ನು ನಾನು ಮಾಡ್ಕೊಂಡೇ ಬಂದಿದ್ದೀನಿ. ಈಗ ಜಸ್ಟ್ ಮ್ಯಾರಿಡ್ ಈಗ ರಿಲೀಸ್ ಆಗ್ತಾ ಇದೆ. ಆ್ಯಂಡ್ ಇದರ ಜೊತೆಗೆ ಗೋಯಿಂಗ್ ಅಹೆಡ್ ಬಹಳಷ್ಟು ಸಿನಿಮಾಗಳ ಒಂದಿಷ್ಟು ಪ್ಲ್ಯಾನ್ಸ್ಗಳು ಇರೋದ್ರಿಂದ ಸರ್ವಿಸ್ ಇಂಡಸ್ಟ್ರಿ ಹೆವಿ ರೆಸ್ಪಾನ್ಸಿಬಿಲಿಟಿ ವಹಿಸ್ಬೇಕಾದಂಥ ಒಂದು ಕ್ಷೇತ್ರ. ಸೊ ಆ ಕ್ಷೇತ್ರನ ನಾನು ನೆಗ್ಲೆಕ್ಟ್ ಮಾಡಿಬಿಟ್ರೆ ಅದು ಅಲ್ಲಿ ಉಳಿಯೋದೇ ಇಲ್ಲ ಬಿಸ್ನೆಸ್. ಅಟ್ಲೀಸ್ಟ್ ನಾವು ಅದನ್ನ ಅಲ್ಲಿ ಕಾನ್ಸಂಟ್ರೇಟ್ ಮಾಡೋಕ್ಕಾಗ್ತಿಲ್ಲ ಅಂತ ಹೇಳಿದಾಗ ಅದರ ಅವಶ್ಯಕತೆ ಯಾರಿಗೆ ಈ ಸಂದರ್ಭದಲ್ಲಿ ಇರುತ್ತೆ ಅವ್ರಿಗೆ ಹಸ್ತಾಂತರಿಸೋದು ಒಳ್ಳೇದು ಅಂತ ನಿರ್ಧಾರ ಮಾಡಿ ಅವ್ರಿಗೆ ಕೊಟ್ಟು ನಾವು ಸಿನಿಮಾ ಕಡೆ ಕಂಪ್ಲೀಟ್ ಆಗಿ ಬಂದಿರೋದು. ಸೊ ಈಗ ಇನ್ನೊಂದು ಯಾವುದೋ ಇಂಟರ್ವ್ಯೂ ಅಲ್ಲೂ ಕೇಳ್ತಾ ಇದ್ರು, ಸೊ ನೀವು ರೆಸ್ಟೋರೆಂಟರಾ ಇಲ್ಲ ಆ್ಯಕ್ಟರಾ ಏನು? ಸೊ ನನ್ನ ರೆಸ್ಟೋರೆಂಟು ಫುಡ್ ಬಿಸ್ನೆಸ್ಗೆ ನಾನು ಎನಿ ಟೈಮ್ ಹೋಗ್ಬೋದು. ಬಿಕಾಸ್ ದ ಎಂಟೈರ್ ಫ್ಯಾಮಿಲಿ ಇಸ್ ಬೀನ್ ಇನ್ ದ ಫುಡ್ ಬಿಸ್ನೆಸ್. ಅಜ್ಜ, ಅಪ್ಪ, ದೊಡ್ಡಪ್ಪ ಎಲ್ಲರೂ ಇದ್ದಾರೆ. ಬಟ್ ಆ್ಯಕ್ಟಿಂಗ್ ವೈಸ್ ಅಂತ ಬಂದಾಗ ಇಲ್ಲಿ ಒಳ್ಳೊಳ್ಳೆ ಅವಕಾಶಗಳು ಸಿಕ್ಕಿದಾಗ ಫಸ್ಟ್ ಇಲ್ಲಿ ಕಾನ್ಸಂಟ್ರೇಟ್ ಮಾಡೋದು ಒಳ್ಳೆಯದು. ಬಿಕಾಸ್ ಒನ್ಸ್ ಇಲ್ಲಿ ಸ್ವಲ್ಪ ಗಟ್ಟಿ ಜಂಡ ಹೂಡಿದ್ಮೇಲೆ ದೆನ್ ವಿ ಕ್ಯಾನ್ ಆಲ್ವೇಸ್ ಲುಕ್ ಎಟ್ ಮೇಕಿಂಗ್ ಬಿಗರ್ ರೆಸ್ಟೋರೆಂಟ್ಸ್ ಆ್ಯಂಡ್ ದೊಡ್ಡ ಡ್ರೀಮ್ಗಳು ಏನಿದೆ ಅದನ್ನು ಸಾಕಾರ ಮಾಡ್ಕೊಳ್ಬೋದು ಅಂತ. ಸೂಪರ್. ಇದು ಅಂಕಿತಾ ಅಮರ್, ಆಗಸ್ಟ್ 22ಕ್ಕೆ ಇನ್ನೇನು ಹತ್ತಿರ ಬರ್ತಾ ಇದೆ, ಕೆಲವೇ ದಿನಗಳು ಮಾತ್ರ ಬಾಕಿ ಇದೆ, ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸೊ ಫೈನಲಿ ನೀವು ಸಿನಿಮಾದ ಮುಖಾಂತರ ನಿಮ್ಮ ಅಭಿಮಾನಿಗಳಿಗೆ, ಜನಗಳಿಗೆ ಏನನ್ನ ಪ್ರಾಮಿಸ್ ಮಾಡ್ತೀರಾ? ಎಲ್ಲ ಕನ್ನಡದ ಕಣ್ಮಣಿಗಳಿಗೆ ಹೇಳ್ತಿರೋದಿಷ್ಟೇ, ಜಸ್ಟ್ ಮ್ಯಾರಿಡ್ ಚಲನಚಿತ್ರ ಆಗಸ್ಟ್ 22 ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ಬರ್ತಾ ಇದೆ. ಬಹಳ ವಿಭಿನ್ನವಾಗಿದೆ ಕತೆ. ಹಾಗೂ ನನ್ನನ್ನು ಟೆಲಿವಿಷನ್ ಸೀರಿಯಲಲ್ಲಿ ಇದ್ದಾಗ ನೀವು ಇಷ್ಟಪಟ್ಟಿದ್ದಂಥ ಪಾತ್ರದ ಕೆಲವು ಎಲಿಮೆಂಟ್ಸ್ನ ಸಹ ನಾನು ಇಲ್ಲಿ ಆ್ಯಡ್ ಮಾಡಿದ್ದೀನಿ, ನಿಮ್ಗೆ ಇಷ್ಟ ಆಗಬಹುದು ಅಂತ. ದಯವಿಟ್ಟು ಥಿಯೇಟರ್ಗೆ ಬಂದು ನೋಡಿ. ಸೂರ್ಯ ಮತ್ತು ಸಹನಾ ಮದುವೆ ಆಗ್ತಾ ಇದ್ದಾರೆ, ಬಂದು ಆಶೀರ್ವಾದ ಮಾಡಿ ಪ್ರೋತ್ಸಾಹಿಸಿ ನಮ್ಮ ಕನ್ನಡ ಚಲನಚಿತ್ರರಂಗವನ್ನು ಬೆಳೆಸಿ, ಉಳಿಸಿ ಹಾಗೂ ಆಶೀರ್ವದಿಸಿ ಅಂತ ಕೇಳ್ಕೊತೀನಿ. ಮಿಸ್ ಮಾಡದೆ ಇದೇ ಆಗಸ್ಟ್ 22 ನೋಡಿ. ಎಸ್, ಶೈನ್ ಶೆಟ್ಟಿ ಅವರು ಏನೇನು ಸೊ ಎಕ್ಸ್ಪೆಕ್ಟ್ ಮಾಡ್ತಾರೆ? ಒಂದು ಚಿತ್ರರಂಗ ಕೂಡ ಬೆಳಿಬೇಕು ಅಂತ ಹೇಳಿದಾಗ ಅಥವಾ ಒಂದು ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳಿಬೇಕು ಅಥವಾ ಏನೇ ಡೆವಲಪ್ಮೆಂಟ್ಗಳಾಗಬೇಕು ಅಂತ ಹೇಳಿದಾಗಲೂ ಕೂಡ ಸಿನಿಮಾ ಮಾಡೋರು ಮಾತ್ರ ಕೆಲಸ ಮಾಡಿದ್ರೆ ಸಾಕಾಗಲ್ಲ. ಆಡಿಯನ್ಸ್ ಕೂಡ ಚಿತ್ರಮಂದಿರಗಳಿಗೆ ಬಂದು ಸಿನಿಮಾ ಯಾವ ರೀತಿ ಇದೆ, ಯಾವ ರೀತಿ ಇಲ್ಲ ಅನ್ನೋದನ್ನು ಕೂಡ ವಿಮರ್ಶೆ ಮಾಡಬೇಕು ಅಂತ ಹೇಳಿದ್ರೆ ನೀವು ಸಿನಿಮಾ ಥಿಯೇಟ್ರಿಗೆ ಬರಬೇಕು. ಸೊ ದಯವಿಟ್ಟು ಎಲ್ಲ ಕನ್ನಡ ಚಿತ್ರಗಳನ್ನ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಿಗೆ ಬಂದು ನೋಡಿ, ಎಂಟರ್ಟೈನ್ಮೆಂಟ್ ಕೊಡೋದಕ್ಕೆ ರೆಡಿಯಾಗಿದ್ದಾರೆ. ತಗೊಳ್ಳೋದಕ್ಕೆ ನೀವು ಥಿಯೇಟ್ರಿಗೆ ಬಂದರೆ ತುಂಬ ಖುಷಿ ಆಗುತ್ತೆ. ಆ್ಯಂಡ್ ನಿಮ್ಗೆ ಏನು ಇಷ್ಟ ಆಗಿದೆ, ಏನು ಇಷ್ಟ ಆಗಿಲ್ಲ ಅದನ್ನು ತಿಳಿಸಿ. ಸೊ ತಿದ್ದುಕೊಂಡು ಸರಿಪಡಿಸ್ಕೊಂಡು ಮುಂದೆ ಹೋಗೋದಕ್ಕೆ, ಬೆಳೆಯೋದಕ್ಕೆ ಒಂದು ಒಳ್ಳೆ ಅವಕಾಶ ಆಗುತ್ತೆ. ಸೊ ಆ ಥರದ್ದೊಂದು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡೋಣ. ಆ್ಯಂಡ್ ಆಗಸ್ಟ್ 22ನೇ ತಾರೀಕು ಜಸ್ಟ್ ಮ್ಯಾರಿಡ್ ನಿಮ್ಮ ಹತ್ತಿರ ಚಿತ್ರಮಂದಿರಗಳಿಗೆ ಬರ್ತಾ ಇದೆ. ಸೊ ನೋಡಿ, ನಮ್ಮನ್ನೆಲ್ಲರನ್ನು ಹರಿಸಿ. ರೀಸೆಂಟಾಗಿ ವಿಷ್ಣುವರ್ಧನ್ ಅವರ ಸಮಾಧಿನ ತೆರವು ಮಾಡಿದ್ರು ರಾತ್ರೋರಾತ್ರಿ. ಸಾಕಷ್ಟು ಜನ ಅಭಿಮಾನಿಗಳು ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತು ಒಂದಷ್ಟು ನಾವೇ ಎಲ್ಲ ಸೇರಿಕೊಂಡು ಏನಾದರೂ ಒಂದು ಮಾಡಬೇಕು, ಇದಕ್ಕೆ ಪರಿಹಾರವನ್ನು ಮಾಡಬೇಕು ಅಂತ ಸುದೀಪ್ ಸರ್ ಎಲ್ಲ ಕೈ ಜೋಡಿಸಿದ್ದಾರೆ. ಅದಕ್ಕೆ ಏನು ಹೇಳ್ತೀರಾ ನೀವು?
ಒಂದು ನಡೆದಂತಹ ಘಟನೆ ಏನಿದೆ ಅದು ಆಗಬಾರ್ದಿತ್ತು. ಬಟ್ ಈಗ ಅದು ತಗೊಳ್ತಾ ಇರುವಂತಹ ಹೆಜ್ಜೆ ಏನಿದೆ ಅದರ ಕಡೆಗೆ ಒಂಥರ ಒಗ್ಗಟ್ಟನ್ನು ತೋರಿಸ್ತಿದೆ ಅನ್ನೋದನ್ನ ನಾನು ಭಾವಿಸ್ತೀನಿ. ಯಾರು ಇದರಲ್ಲಿ ಆಗಿದ್ದು ಒಳ್ಳೇದು ಅಂತ ಹೇಳ್ತಿಲ್ಲ, ಎಲ್ಲರೂ ಆಗಬಾರ್ದಿತ್ತು ಅಂತಾನೆ ಅಲ್ಲೇ ನಮಗೆ ಒಗ್ಗಟ್ಟುತನ ಕಾಣಿಸ್ತಾ ಇದೆ ಒಂದು. ಆ್ಯಂಡ್ ಸುದೀಪ್ ಸರ್ ತಗೊಂಡಿರುವಂತಹ ಇನಿಷಿಯೇಟಿವ್ ಬಗ್ಗೆ ಮಾತಾಡೋ ಹಾಗೆ ಇಲ್ಲ. ವಿ ರೆಸ್ಪೆಕ್ಟ್ ಇಟ್. ಆ್ಯಂಡ್ ವಿಷ್ಣುವರ್ಧನ್ ಸರ್ ಏನಿದ್ದಾರೆ, ಹಿ ಡಿಸರ್ವ್ಸ್ ಎವ್ರಿಥಿಂಗ್. ನಾವು ಅವ್ರಿಗೆ ಡಿಸ್ರೆಸ್ಪೆಕ್ಟ್ ಮಾಡಿದ್ದೀವಿ ಈ ಥರ ಘಟನೆಯಿಂದ ನಡೆದು. ಈಗ ಏನೇ ಇದ್ರೂ ನಮ್ಮನ್ನ ನಾವು ಸರಿಪಡಿಸ್ಕೋಬೇಕು ಅಷ್ಟೇ. ಆ್ಯಂಡ್ ಏನೇ ನಡೀತಿದ್ರು ಅದಕ್ಕೆ ನಮ್ಮ ಬೆಂಬಲ ಇರುತ್ತೆ, ಹಾಗೂ ನಾವು ಖಂಡಿತ ಸಹಕರಿಸ್ತೀವಿ. ಸುದೀಪ್ ಸರ್ ಹೇಳ್ತಾ ಇದ್ರು, ಒಬ್ರಿಗೊಂಥರ ಆಗಿದೆ ಇಲ್ಲಿ, ಅದು ಆಗಬಾರ್ದು, ಇನ್ನು ಮುಂದೆ ನಾವೇನು ಮಾಡಬೇಕು ಅದನ್ನು ಮಾಡ್ತೀವಿ ಅಂತ. ಸೊ ನಾನು ಬಿಗ್ ಬಾಸಲ್ಲಿ ಇರಬೇಕಾದ್ರೂ ಹೇಳ್ತಾ ಇದ್ದೆ, ವೀಕೆಂಡಲ್ಲಿ ಸುದೀಪ್ ಸರ್ ಬಂದು ನಮಗೊಂದಿಷ್ಟು 4 ಮಾತುಗಳು ಆಡಿದಾಗ, ಸೊ ನಮ್ಮ ತಪ್ಪುಗಳಿದ್ದಾಗ ಅದನ್ನು ಸರಿಪಡಿಸಿ ಅದನ್ನು ನಮ್ಮನ್ನು ತಿದ್ದಿ ತೀಡಿ ಒಬ್ಬ ಅಣ್ಣನಾಗಿ ನಮ್ಮ ಬೆನ್ತಟ್ಟಿದ್ದಾರೆ. ಆ್ಯಂಡ್ ಒಳ್ಳೇದು ಮಾಡಿದ್ದಾಗಲೂ ಕೂಡ ನಮ್ಮನ್ನು ಬೆನ್ತಟ್ಟಿ ಪ್ರೋತ್ಸಾಹಿಸಿದ್ದಾರೆ. ಸೊ ಹಿ ಸ್ಟ್ಯಾಂಡ್ಸ್ ಆಸ್ ಅ ಬ್ರದರ್, ಎಲ್ಲರಿಗೂ ಕೂಡ ಹಿ ಸ್ಟ್ಯಾಂಡ್ಸ್ ಆಸ್ ಅ ಬ್ರದರ್ ಇನ್ ದ ಇಂಡಸ್ಟ್ರಿ. ಆ್ಯಂಡ್ ಈ ವಿಚಾರದ ಬಗ್ಗೆ ನಾವು ಮಾತಾಡೋಕೆ ತುಂಬ ಚಿಕ್ಕವರು. ಇದು ಯಾರು ನಿರ್ಧಾರ ಮಾಡಿದ್ದಾರೆ, ಯಾಕೆ ಈ ಥರದ ನಿರ್ಧಾರ ತಗೊಂಡಿದ್ದಾರೆ, ಆ್ಯಂಡ್ ಯಾರಿಗೂ ಗೊತ್ತಿಲ್ಲದೆ ಇರೋ ಥರ ರಾತ್ರೋರಾತ್ರಿ ಯಾಕೆ ಈ ಥರ ಮಾಡಿದ್ದಾರೆ, ಅದರ ಸಂಪೂರ್ಣ ಮಾಹಿತಿ ನಮಗೂ ಕೂಡ ಇಲ್ಲ. ಈಗ ಅದನ್ನು ಗೊತ್ತಿಲ್ಲದೆ ನಾವು ಏನೂ ಮಾತಾಡೋದಕ್ಕೆ ಸಾಧ್ಯ ಇಲ್ಲ. ಬಟ್ ಏನೇ ಆಗಿದ್ರು ಕೂಡ ಅದು ತಪ್ಪಾಗಿದೆ. ಬಟ್ ಸುದೀಪ್ ಸರ್ ಹೇಳ್ತಾ ಇದ್ರು, ಅಂದರೆ ಇದನ್ನು ಏನಾಗಿದೆ, ಏನು ಮಾಡಬಹುದಾಗಿತ್ತು ಅನ್ನೋದನ್ನ ಮಾತಾಡೋದಕ್ಕಿಂತ ಇನ್ನೇನು ಮಾಡ್ಬೋದು ಅದ್ರ ಬಗ್ಗೆ ಮಾತಾಡೋಣ ಅಂತ. ಆ್ಯಂಡ್ ಒಬ್ಬ ಅಣ್ಣನ ಸ್ಥಾನದಲ್ಲಿ, ನಮ್ಗೆಲ್ಲರಿಗೂ ಒಬ್ಬ ಅಣ್ಣನ ಸ್ಥಾನದಲ್ಲಿ ನಿಂತು ಅವರೊಂದು ನಿರ್ಧಾರನ ತೊಗೊಂಡಿದ್ದಾರೆ. ಆ್ಯಂಡ್ ಅದೇ ರೀತಿಯಲ್ಲಿ ಅವರು ಕೂಡ ಅವರು ಅದನ್ನು ಮಾಡ್ತಾರೆ, ಇವ್ರು ಇದನ್ನು ಮಾಡ್ತಾರೆ ಅನ್ನೋದಕ್ಕಿಂತನೂ ನಾವೇನು ಮಾಡ್ಬೋದು ಅದನ್ನು ಆಲ್ರೆಡಿ ಮಾಡ್ತಾ ಇದ್ದಾರೆ. ಆಲ್ರೆಡಿ ಅವರೊಂದು ಜಾಗನ ಅದಕ್ಕೋಸ್ಕರ ತಗೊಂಡು ಆ್ಯಂಡ್ ಅದ್ರ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಎನಿ ಡೇ ಅವ್ರು ಏನು ಮಾಡ್ತಾರೋ ವಿಷ್ಣುವರ್ಧನ್ ಸರ್ ಒಂದು ಸ್ಮಾರಕಕ್ಕೋಸ್ಕರ ಅದಕ್ಕೆ ಯಾವತ್ತೂ ಕೂಡ ನಾವು ಸಾಥ್ ನೀಡ್ತೀವಿ ಆ್ಯಂಡ್ ಜೊತೆಗಿರ್ತೀವಿ. ಕನ್ನಡ ಚಿತ್ರರಂಗದಲ್ಲಿ ನಾವು ಯಾರೂ ಕೂಡ ಊಹಿಸಲಾಗದಂತಹ ಒಂದು ಕಹಿ ಘಟನೆ ನಡೆಯುತ್ತೆ. ಅದು ಏನಾಯಿತು ಇನ್ನೂ ಕೂಡ ಏನೂ ತೀರ್ಪಾಗಿಲ್ಲ. ಬಟ್ ಆ ವ್ಯಕ್ತಿ ಕಷ್ಟದ ಮೇಲೆ ಕಷ್ಟ ಬರ್ತಾನೆ ಇದೆ. ಶನಿ ಬೆನ್ನು ಹತ್ತಿದ್ದಾರೆ, ಬೇಲ್ ಮೇಲೆ ಆಚೆ ಇದ್ದರು, ಈಗ ಮತ್ತೆ ಜೈಲ್ಗೆ ಶಿಫ್ಟ್ ಆಗಿದ್ದಾರೆ. ಓಕೆ, ಟೆಂಪಲ್ ರನ್ ಮಾಡಿದ್ರು. ವಿಜಯಲಕ್ಷ್ಮಿ ಅವರು ಎಷ್ಟೇ ಸಪೋರ್ಟ್ ಆಗಿ ಅವ್ರ ಜೊತೆಗೆ ನಿಂತರೂ ಕೂಡ ಈಗ ಕಣ್ಣೀರಾಗ್ತಾ ಇದ್ದಾರೆ, ಮತ್ತೆ ಗಂಡ ಜೈಲ್ ಪಾಲಾಗಿರೋದಕ್ಕೆ. ಅವ್ರನ್ನ ನಂಬಿ ಸಾಕಷ್ಟು ಜನ ಪ್ರೊಡ್ಯೂಸರ್ಸ್ ಇದ್ದಾರೆ, ಅವ್ರ ಕೈ ಕೆಳಗೆ ಕೆಲಸ ಮಾಡುವಂತಹ ಜನಗಳಿದ್ದಾರೆ. ಸೊ ಸದ್ಯದ ಅವರ ಪರಿಸ್ಥಿತಿ ಬಗ್ಗೆ ಹೇಳೋದಾದ್ರೆ, ಸೊ ಬೇಸಿಕ್ಲಿ ಇವಾಗ ಆ ವಿಚಾರದ ಬಗ್ಗೆ ನಾವು ಏನೇ ಚರ್ಚೆಗಳು ಮಾಡಿದ್ರು, ಡಿಬೇಟ್ಗಳು ಮಾಡಿದ್ರು ತಪ್ಪೇ ಆಗುತ್ತೆ. ಯಾಕಂತ ಹೇಳಿದ್ರೆ, ಫಸ್ಟ್ ಆಫ್ ಆಲ್ ಆ ಎಂಟೈರ್ ಕೇಸ್ ಏನಿದೆ ಸ್ಟಿಲ್ ಇಸ್ ಇನ್ ದ ಕೋರ್ಟ್. ಸೊ ಯಾರು ತಪ್ಪಿತಸ್ಥರು ಅಲ್ಲ, ಇದ್ರ ನಿರ್ಧಾರ ಏನಿದೆ ಅದು ನ್ಯಾಯಾಲಯನೇ ತಗೊಳ್ಬೇಕು. ಬಟ್ ಎರಡೂ ಕಡೆ ಏನಾಗಿದೆ ಇಟ್ಸ್ ವೆರಿ ರಾಂಗ್. ಆ್ಯಂಡ್ ಚಿತ್ರರಂಗಕ್ಕೆ ಖಂಡಿತವಾಗ್ಲೂ ವೆರಿ, ಅಂದರೆ ನಮಗೆಲ್ಲ ನಾವು ಯಾವಾಗೆಲ್ಲ ಅವ್ರನ್ನ ಸಿಕ್ಕಿದ್ದೀವಿ, ಯಾವಾಗೆಲ್ಲ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದೀವಿ, ಒಂದಿಷ್ಟು ಮಾತುಗಳನ್ನು ಆಡಿದ್ದೀವಿ, ತುಂಬ ಖುಷಿಯಾಗಿದೆ. ನಮಗೆಲ್ಲರಿಗೂ ಅವರಲ್ಲೇ ಒಬ್ಬ ಅನ್ನೋ ಥರ ಫೀಲ್ ಮಾಡಿಸಿರುವಂತಹ ವ್ಯಕ್ತಿ ದರ್ಶನ್ ಸರ್. ಬಟ್ ಕಾಲಕ್ರಮೇಣ ಈ ಥರ ಆಗಿರೋದು ಬಹಳ ಬೇಸರದ ಸಂಗತಿ. ಆ್ಯಂಡ್ ಯಾರಿಗೆ ಇದರಿಂದ ಎಫೆಕ್ಟ್ ಆಗಿದೆ ಅದು ಕೂಡ ಒಂದು ಬೇಸರದ ಸಂಗತಿನೇ. ಸೊ ಆ ಫ್ಯಾಮಿಲಿಗೆ ಯಾವ ಫ್ಯಾಮಿಲಿಗೆ ನೋವಾಗಿದೆಯೋ ಆ ಫ್ಯಾಮಿಲಿಗೆ ಆ ನೋವನ್ನು ತಡ್ಕೊಳ್ಳುವಂಥ ಶಕ್ತಿ ಆ ದೇವರು ಕೊಡಲಿ. ಆ್ಯಂಡ್ ಯಾರದ್ದು ಸರಿ ಇದೆ ಅವ್ರಿಗೆ ಜಯ ಸಿಗಲಿ, ಯಾರದ್ದು ತಪ್ಪಿದೆ ಅವ್ರಿಗೆ ಶಿಕ್ಷೆ ಆಗಲಿ. ಆ್ಯಂಡ್ ಇವ್ರನ್ನ ನಂಬ್ಕೊಂಡು ಇಡೀ ಅಂದರೆ ಅವ್ರನ್ನ ಇನ್ನು ಸಿನಿಮಾ ಆಗಿರ್ಬೋದು ಅಥವಾ ಒಂದಿಷ್ಟು ಪ್ರೊಡ್ಯೂಸರ್ಗಳಾಗಿರ್ಬೋದು, ಅವ್ರದ್ದೆಲ್ಲರದು ಕೂಡ ಒಂದು ಎಫರ್ಟ್ಸ್ ಇದೆ. ಬಟ್ ಎಲ್ಲದಕ್ಕಿಂತ ಮೀರಿ ಮನುಷ್ಯತ್ವ ಇಸ್ ರಿಯಲಿ ಇಂಪಾರ್ಟೆಂಟ್. ಸೊ ಹ್ಯುಮ್ಯಾನಿಟಿ ಉಳಿಲಿ. ಅವರು ಆಚೆ ಇದ್ದಿದ್ರೆ ನಿಮ್ಮ ಸಿನಿಮಾಗೆ ಎಷ್ಟು ಸಪೋರ್ಟ್ ಮಾಡ್ತಾ ಇದ್ರು. ಈಗ ಆಗಸ್ಟ್ 15ಕ್ಕೆ ಅವ್ರದ್ದೊಂದು ಸಾಂಗ್ ರಿಲೀಸ್ ಆಗಬೇಕಿತ್ತು, ಇದ್ರೆ ನೆಮ್ಮದಿಯಾಗಿರ್ಬೇಕಿತ್ತು ಅನ್ನುವಂಥ ಸಾಂಗು. ಈಗ ಆಗಸ್ಟ್ 25ಕ್ಕೆ ಬೆಳಗ್ಗೆ 10 ಗಂಟೆಗೆ ರಿಲೀಸ್ ಆಗೋದಕ್ಕೆ ಪ್ಲಾನಿಂಗ್ ಆಗಿದೆ. ಸೊ ಯಾವ ರೀತಿಯಾಗಿ ವಿಶ್ ಮಾಡ್ತೀರಾ? ಹಾಗೆ ಅವರು ಇದ್ದಿದ್ರೆ ಈಗ ನಿಮ್ಮ ಸಿನಿಮಾಗೆ ಎಷ್ಟು ಸಪೋರ್ಟ್ ಸಿಗ್ತಾ ಇತ್ತು? ಬಿಕಾಸ್ ಅವ್ರು ಎಲ್ರಿಗೂ ಹೊಸಬರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ರೀಸೆಂಟಾಗಿ ವಾಮನ ರಿಲೀಸ್ ಆಯಿತು, ಅದ್ರ ಬಗ್ಗೆ ಗೊತ್ತಿರ್ಬೋದು ಎಷ್ಟು? ಖಂಡಿತವಾಗ್ಲೂ. ಅಂದರೆ ಈಗ ಅಜ್ಜು ಸರ್ ಮತ್ತು ಬಾಬಿ ಮ್ಯಾಮ್ ಎಲ್ಲರಿಗೂ ವೆರಿ ವೆಲ್ ನೋನ್, ಎಲ್ಲರಿಗೂ ತುಂಬ ಒಳ್ಳೆ ಪರಿಚಯದಲ್ಲಿದ್ದಾರೆ. ಆ್ಯಂಡ್ ಎಲ್ಲರ ಹತ್ರನೂ ಕೂಡ ನಮ್ಮ ಸಿನಿಮಾಗೆ ಅವ್ರ ಸಪೋರ್ಟ್ಗಳು ಸಿಕ್ಕಿದೆ. ಬಟ್ ಅಂದರೆ ನನ್ನ ಪ್ರಕಾರ ದರ್ಶನ್ ಸರ್ ಎಲ್ಲೂ ಕೂಡ ಈ ಎಂಟೈರ್ ನಮ್ಮ ಪ್ರಾಸೆಸ್ಸಲ್ಲಿ ಇದೆಲ್ಲ ನಡೀತಿದ್ದರಿಂದ ನೋವೇರ್ ವಿ ವರ್ ಏಬಲ್ ಟು ರೀಚ್ ಔಟ್. ಆ್ಯಂಡ್ ಆಲ್ಸೋ
ಅಜ್ನೀಶ್ ಲೋಕನಾಥ್ ಸರೇ ಡೆವಿಲ್ಗೂ ಕೂಡ ಮ್ಯೂಸಿಕ್ ಮಾಡ್ತಾ ಇರೋದು. ಇದ್ದಿದ್ರೆ ಖಂಡಿತವಾಗ್ಲೂ ಸಪೋರ್ಟ್ ಮಾಡ್ತಾ ಇದ್ರು. ಬಟ್ ಇವಾಗ ಅವ್ರು ಸಪೋರ್ಟ್ ಮಾಡೋದಕ್ಕೆ ಡೈರೆಕ್ಟಾಗಿ ಸಪೋರ್ಟ್ ಮಾಡೋದಕ್ಕಿಲ್ಲ, ಬಟ್ ಪರೋಕ್ಷವಾಗಿ ಖಂಡಿತವಾಗ್ಲೂ ಅವ್ರ ಸಪೋರ್ಟ್ ಇದ್ದೇ ಇರುತ್ತೆ. ಆ್ಯಂಡ್ ನಮಗಂತ ಅಲ್ಲ, ಕನ್ನಡ ಚಿತ್ರರಂಗದಲ್ಲಿ ಆಗ್ತಾ ಇರುವಂಥ ಪ್ರತಿ ಸಿನಿಮಾಗಳು, ಬರ್ತಾ ಇರುವಂಥ ಪ್ರತಿ ಕಲಾವಿದನ ಮೇಲೂ ಅವರ ಸಪೋರ್ಟ್ ಇದ್ದೇ ಇರುತ್ತೆ ಆ್ಯಂಡ್ ಅವರ ಪ್ರೀತಿ ಇದ್ದೇ ಇರುತ್ತೆ. ಆ ಪ್ರೀತಿ ನಮಗೆ ಸಾಕು. ಸೂಪರ್. ಸಾಕಷ್ಟು ವಿಚಾರಗಳನ್ನು ಹಂಚ್ಕೊಂಡ್ರಿ. ನಿಮ್ಮ ಸಿನಿಮಾ ಒಳ್ಳೆಯ ಯಶಸ್ಸನ್ನು ಕಾಣಲಿ, ಇನ್ನೂ ಒಳ್ಳೊಳ್ಳೆ 100 ಪ್ರಾಜೆಕ್ಟ್ಸ್ಗಳು ನಿಮ್ಮನ್ನು ಹರಿಸಿ ಬರಲಿ, ನಮ್ಮನ್ನೆಲ್ಲ ಹೀಗೆ ಎಂಟರ್ಟೈನ್ ಮಾಡ್ತಾ ಇರಿ ಅಂತ ಹೇಳ್ತಾ, ಹೀಗೆ ಖುಷಿಯಾಗಿರಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನಮಗೋಸ್ಕರ ಟೈಮ್ ಕೊಟ್ಟು ಮಾತಾಡ್ತೀವಿ. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇದಾಗುತ್ತೆ ಇವತ್ತಿನ ವಿಶೇಷ ಕಾರ್ಯಕ್ರಮ. ಮತ್ತೆ ಇನ್ನೊಂದು ಸ್ಪೆಷಲ್ ಎಪಿಸೋಡ್ ಒಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.